ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಇಂದು ಕ್ರಿಯೇಟಿವ್ ಸ್ಟ್ಯಾಟಿಕ್ ಜಿಕೆಯಲ್ಲಿ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇಂಪಾರ್ಟೆಂಟ್ MCQಗಳು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಇದು RRB ಗ್ರೂಪ್ ಡಿ, NTPC, ALP, ಟೆಕ್ನಿಷಿಯನ್ ಹಾಗೂ SSC, MTS, CGL, CHSL ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಮಹತ್ವಪೂರ್ಣವಾಗಿರತಕ್ಕಂಥ ಒಂದು ವಿಷಯವಾಗಿದೆ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಹೊಂದದೇ ಇರೋದಕ್ಕಾಗಿ, ಸರಿಯಾದ ಮ್ಯಾಪ್ ಮೂಲಕ ಇದು ಅಧ್ಯಯನ ಮಾಡದೇ ಇರೋದಕ್ಕಾಗಿ ಕರೆಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ನೀವು ರೈಲ್ವೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗಳೇ ಡಿಫ್ರೆಂಟ್ ಆಗಿರ್ತಾವೆ. ಕರ್ನಾಟಕದ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳು ಬೇರೆ ಆಗಿರ್ತಾವೆ. ಇಲ್ಲಿ RRB ಗ್ರೂಪ್ ಡಿ, NTPC, ALP, ಟೆಕ್ನಿಷಿಯನ್, SSC ಇವೆಲ್ಲದಕ್ಕೂ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತೇಳಿ, TCS ಅಂತೇಳಿ. TCS ಮಾಡೆಲಲ್ಲಿ ಏನು ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾರೆ, ಕ್ವಶನ್ಗಳನ್ನು ತೆಗಿತಾರೆ, ಅದೇ ಥರದ ಕ್ವಶನ್ಗಳನ್ನ ನಾನು ನಿಮ್ಮ ಜೊತೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕಾಗಿ ಯಾರು ಮೊದಲು ಬಾರಿಗೆ ನೋಡ್ತಾ ಇದ್ದೀರಿ, ಈ ಒಂದು ವಿಡಿಯೋ ನೋಡೋದ್ರ ಮೂಲಕ ನೀವು ರೈಲ್ವೆ ಎಕ್ಸಾಮ್ಗೆ GK ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದೆ. ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ GK ಪ್ರಿಪೇರ್ ಆಗೋ ಮೆಥಡೇ ಬೇರೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ GK ಪ್ರಿಪೇರ್ ಆಗುವಂಥ ಮೆಥಡೇ ಬೇರೆ. ಇಲ್ಲಿ ಕೇಳ್ತಕ್ಕಂಥ ಇನ್ಡೆಪ್ತ್ ಕ್ವಶನ್ಗಳು ಎಲ್ಲಿ ಯಾವುದೇ ಎಕ್ಸಾಮ್ದಲ್ಲಿ ಯಾವುದೋ ಕರ್ನಾಟಕದ ಬುಕ್ಕಲ್ಲಿ ಇರಲಾರಂಥ ಕ್ವಶನ್ಗಳು ಇದರಲ್ಲಿ ಕೇಳ್ಯಾರ. ಅದಕ್ಕಾಗಿ ನೀವು ಮಟೀರಿಯಲ್ ಯೂಸ್ ಮಾಡಬೇಕಾದ್ರೆ ಇಂಗ್ಲೀಷ್ ಮೀಡಿಯಂ ಮಟೀರಿಯಲ್ಗಳನ್ನೇ ಯೂಸ್ ಮಾಡಬೇಕು. ಇದರಿಂದ ನೀವು ಯಾವ ಲೆವೆಲ್ ಪ್ರಿಪೇರ್ ಆಗಬೇಕು ಅನ್ನೋದು ಗೊತ್ತಾಗ್ತದೆ. ನೀವು ಇಡೀ ದಿನ ಹಿಸ್ಟ್ರಿ ಓದಿ, ಇಡೀ ದಿನ ಜಾಗ್ರಫಿ ಓದ್ರಿಂದ ಏನೂ ಯೂಸ್ ಆಗೋದಿಲ್ಲ. ಸೊ ಆಸ್ ಪರ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಆ ಥರ ನೀವು ಪ್ರಿಪೇರ್ ಆದ್ರೆ ಮಾತ್ರ GKದಲ್ಲಿ ನೀವು ಔಟ್ ಆಫ್ ಔಟ್ ಕ್ವಶನ್ಗಳನ್ನು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಯಾರ್ದು ಮ್ಯಾಥ್ಸ್ ವೀಕ್ ಇದೆ, ಸೊ ಅಂಥವ್ರು GKಗೆ ಹೆಚ್ಚಿನ ಫೋಕಸನ್ನು ಮಾಡಬೇಕು. ಸೊ ಅಲ್ಲಿ 20 ಮಾರ್ಕ್ಸ್ ಇದ್ರೂ ಸಹ ಭಾಳಷ್ಟು ಟರ್ನಿಂಗ್ ಪಾಯಿಂಟ್ ಅದಾಗಿರ್ತದೆ. ಸೊ ಹಾಗಾಗಿ ಇವತ್ತು GKದಲ್ಲಿ ಪ್ರತಿಯೊಂದು ವಿಷಯವನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇವತ್ತು ಭೂಗೋಳ ವಿಷಯದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಕ್ಕ 50 ಕ್ವಶನ್ಸ್ಗಳನ್ನು ವಿತ್ ಮ್ಯಾಪ್ ಮೂಲಕ ಡಿಸ್ಕಷನ್ ಮಾಡ್ತೀನಿ. ಈ ವಿಡಿಯೋ ನೋಡಿದರೆ ಜಸ್ಟ್ ನಿಮಗೆ ಜಾಗ್ರಫಿ ಅನ್ನೋದು ಏನು ಅನ್ನೋದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗ್ತದೆ. ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ನನ್ನ ಎಲ್ಲ ಡಿಟೇಲ್ ವಿಡಿಯೋ, ಇಂಡಿಯನ್ ಜಾಗ್ರಫಿಯನ್ನು ಮಾಡಿರ್ತಕ್ಕಂಥ ವಿಡಿಯೋಗಳ ಲಿಂಕ್ ಹಾಕಿದ್ದೀನಿ. ಅವೆಲ್ಲ ವಿಡಿಯೋ ಒಂದ್ಸಲ ನೋಡಿದರೆ ಜಾಗ್ರಫಿ ಮೇಲೆ ನಿಮಗೆ 1 ಮಾರ್ಕ್ಸು ಮಿಸ್ ಆಗೋದಿಲ್ಲ. ಸೊ ಆ ಲಿಂಕು ಹಾಕ್ತೀನಿ. ವಿಡಿಯೋವನ್ನು ಕೊನೆವರೆಗೆ ತಾವೆಲ್ಲ ನೋಡ್ತಾ ಹೋಗ್ರಿ. ನೋಡ್ರಿ, ಭಾರತದ ಮುಖ್ಯ ಭಾಗದ ದಕ್ಷಿಣ ತುದಿ ಯಾವುದು? ಇದೆಲ್ಲ ರೈಲ್ವೆ ಎಕ್ಸಾಮಲ್ಲಿ ಯಾವ ವರ್ಷ ಕೇಳಿದ್ದಾರೆ, ಯಾವ ಶಿಫ್ಟಲ್ಲಿ ಕೇಳಿದ್ದಾರೆ, ವಿತ್ ಏರು ಮತ್ತು ಅದರ ಡೇಟನ್ನು ಸಹ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮುಖ್ಯ ಭಾಗದ ದಕ್ಷಿಣ ತುದಿಯು ಅಂದ್ರೆ ಪ್ರಧಾನ ಭೂರಾಶಿಯ ದಕ್ಷಿಣ ತುದಿಯು ಯಾವುದಾಗಿದೆ? ಕನ್ಯಾಕುಮಾರಿ, ರಾಮೇಶ್ವರಂ ಹಾಗೂ ಪಂಬನ್ ಹಾಗೂ ಧನುಷ್ಕೋಟಿ. ಸೊ ಆನ್ಸರ್ ನಿಮ್ದು 4ರಲ್ಲಿ ಯಾವ್ದಿದೆ ನೀವು ಥಿಂಕ್ ಮಾಡ್ಬೋದು, ಕಮೆಂಟ್ಸ್ ಅಲ್ಲಿನೂ ಹಾಕ್ಬೋದು. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಕನ್ಯಾಕುಮಾರಿ. ನೋಡ್ರಿ, ಕನ್ಯಾಕುಮಾರಿ ಭಾರತದಲ್ಲಿ ಇಲ್ಲಿ ದಕ್ಷಿಣ ತುದಿ, ಅತ್ಯಂತ ದಕ್ಷಿಣ ತುದಿ ಅಂದ್ರೆ ಮತ್ತೆ ಬೇರೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬರ್ತದೆ. ಇದು ಪ್ರಧಾನ ಭೂರಾಶಿಯ ದಕ್ಷಿಣ ತುದಿ. ಇದು ಭಾರತದ ಪ್ರಧಾನ ಭೂರಾಶಿ. ಇದರ ಪೂರ್ವದಲ್ಲಿ ಈ ಕಡೆ ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಿದ್ರೆ, ಈ ಕಡೆ ಪಶ್ಚಿಮದಲ್ಲಿ ಲಕ್ಷದ್ವೀಪಗಳದಾವ. ಈ ಪ್ರಧಾನ ಭೂರಾಶಿಯ ಅತ್ಯಂತ ದಕ್ಷಿಣ ತುದಿ ಯಾವ್ದಂದ್ರೆ ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಕನ್ಯಾಕುಮಾರಿ ಭಾರತದ ಅತ್ಯಂತ ದಕ್ಷಿಣ ತುದಿ. ಇದು 8.4 ಉತ್ತರ ಅಕ್ಷಾಂಶದ ಮೇಲೆ ಐತಿ. ಇದು ಎಷ್ಟನೇ ಅಕ್ಷಾಂಶ? ಉತ್ತರ ಅಕ್ಷಾಂಶದ ಮೇಲೆ ಐತಿ. ರೈಟ್ ರೀ? ಸೊ ಇಷ್ಟು ಆನ್ಸರ್ ನಿಮ್ದು ಯಾವ್ದಂದ್ರೆ ಆಪ್ಷನ್ ಎ, ಕನ್ಯಾಕುಮಾರಿ. ರೈಟ್ ರೀ? ಓಕೆ. ಭಾರತದ ಡ್ಯಾಶ್ ಪ್ರದೇಶಗಳು ಭೌಗೋಳಿಕವಾಗಿ ವಿಂಗಡಿಸಲಾಗಿದೆ. ಭಾರತವನ್ನು ಭೌಗೋಳಿಕವಾಗಿ ಎಷ್ಟು ಸ್ವಾಭಾವಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ? ನಾವೆಲ್ಲ ಬುಕ್ ಒಳಗೆ ಏನ್ ಮಾಡ್ತೀವಿ ಅಂತಂದ್ರೆ 4 ಸ್ವಾಭಾವಿಕ ವಿಭಾಗಗಳಂತ ಓದಿರ್ತೀವಿ 10th ಬುಕ್ ನೀವು ಇದನ್ನ ನೋಡಿದ್ರೆ. ಸೊ ಇಲ್ಲೇನಾಗ್ತದೆ ಅಂತಂದ್ರೆ, ಒಂದು ನಿಮಿಷ ನೆಟ್ ಬಂದ್ ಮಾಡ್ತೀನಿ. ಪ್ರಧಾನ ಭೂರಾಶಿಯ ಭಾರತ ಭೌಗೋಳಿಕವಾಗಿ ಎಷ್ಟು ಸ್ವಾಭಾವಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತಂದ್ರೆ, ಭಾರತವನ್ನು ನಾವು ಮುಖ್ಯವಾಗಿ ಏನ್ ಮಾಡ್ತೀವಿ? 4 ಸ್ವಾಭಾವಿಕ. ಇಲ್ಲಿ ಉತ್ತರದಲ್ಲಿ ಹಿಮಾಲಯ ಪರ್ವತ, ಇದು ಉತ್ತರದ ಮೈದಾನ ಪ್ರದೇಶ, ಇದು ದಕ್ಕನ್ ಪ್ರಸ್ಥಭೂಮಿ, ಈ ಕಡೆ ತೀರ ಪ್ರದೇಶಗಳು ಅಂತ ನಾವು ಸಾಮಾನ್ಯವಾಗಿ 4 ಸ್ವಾಭಾವಿಕ ವಿಭಾಗಗಳಾಗಿ ವಿಂಗಡಿಸ್ತೀವಿ. ಇಲ್ಲಿ ನಾವು ನೋಡೋದಾದ್ರೆ ಇದನ್ನ ಈ ಒಂದು TCS ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ 6 ಸ್ವಾಭಾವಿಕ ವಿಭಾಗಗಳಲ್ಲಿ ಭಾರತವನ್ನ ಭೌಗೋಳಿಕವಾಗಿ ವಿಂಗಡಿಸಲಾಗ್ತದೆ ಅಂತ ಕೊಟ್ಟಿದ್ದಾರೆ. ಆದ್ರೆ ಇದು ರೈಟ್ ಇದೆ. 6 ಸ್ವಾಭಾವಿಕ ವಿಭಾಗಗಳಂದ್ರೆ ಯಾವುದು ನೋಡ್ರಿ. ಭಾರತದ ಮುಖ್ಯ ನಾವು ಸ್ವಾಭಾವಿಕ ವಿಭಾಗವನ್ನು ನೋಡೋದಾದ್ರೆ ಇಲ್ಲಿ ಉತ್ತರದಲ್ಲಿರ್ತಕ್ಕಂಥ ಹಿಮಾಲಯ ಪರ್ವತ ಪ್ರದೇಶಗಳು ಒಂದು, ಇದರ ಕೆಳಗೆ
ಈ ಉತ್ತರದ ನದಿಗಳಿಂದ ನಿರ್ಮಾಣ ಆಗಿರತಕ್ಕಂಥ ಮೈದಾನ ಪ್ರದೇಶ, ಮೆಕ್ಕಲು ಮಣ್ಣಿನ ಮೈದಾನ ಪ್ರದೇಶ, ಗಂಗಾ, ಬ್ರಹ್ಮಪುತ್ರ, ಯಮುನಾ ನದಿ ಮೈದಾನ ಪ್ರದೇಶ ಎರಡನೇದ್ದು. ಇದು ತ್ರಿಕೋನ ಆಕಾರದಲ್ಲಿ ಇರ್ತಕ್ಕಂಥದ್ದು ದಕ್ಕನ್ ಪ್ರಸ್ಥಭೂಮಿ 3. ಆಮೇಲೆ ಈ ಕಡೆ ವಾಯು ಭಾಗದಲ್ಲಿ ಬರ್ತಕ್ಕಂಥದ್ದು ಡೆಸರ್ಟ್ ಅಂದ್ರೆ ಮರುಭೂಮಿ ಪ್ರದೇಶ. ಈ ಕಡೆ ಇದು ತೀರ ಪ್ರದೇಶಗಳು, ಪಶ್ಚಿಮ ತೀರ, ಈ ಕಡೆ ಇದು ಪೂರ್ವ ತೀರ. ಎಷ್ಟದು? 5 ಅದು. ಆಮೇಲೆ ದ್ವೀಪಗಳು, ಈ ಕಡೆ ಲಕ್ಷದ್ವೀಪಗಳು, ಈ ಕಡೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಒಟ್ಟು ಸ್ವಾಭಾವಿಕವಾಗಿ ಭಾರತವನ್ನು ಎಷ್ಟು ಭೌಗೋಳಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅಂದ್ರೆ 6 ಭೌಗೋಳಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಸರಿನಾ? ಇದು ಮ್ಯಾಪ್ ಮೂಲಕ ಹೇಳಿದ್ದು. ಸೊ ನಿಮ್ಮ ಎಲ್ಲ ಬುಕ್ ಒಳಗೆ ಓದೋರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ 4 ಸ್ವಾಭಾವಿಕ ವಿಭಾಗ ಅಂತ. ನೀವು ಯಾವುದೇ ವಿಡಿಯೋ ತೆಗೆದು ನೋಡ್ರಿ 4, ಬಟ್ ಆನ್ಸರ್ ಏನಾಗಿದೆ? ಆಪ್ಷನ್ ಸಿ, 6 ಸ್ವಾಭಾವಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಕ್ಯಾನ್ಸರ್ ಟ್ರಾಪಿಕ್ ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ? ನೋಡ್ರಿ, ಇದೇನಿದು ಕ್ಯಾನ್ಸರ್ ಟ್ರಾಪಿಕ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಏನಿದ್ರಿ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ರಾಜ್ಯದ ಮೂಲಕ ಹಾಯ್ದು ಹೋಗೋದಿಲ್ಲ ಇದರಲ್ಲಿ? ನೋಡ್ರಿ, ಭಾರತದ ಭೌಗೋಳಿಕವಾಗಿ ಫಿಸಿಕಲ್ ಜಾಗ್ರಫಿ ಒಳಗೆ ಭೂಮಿಯೊಳಗೆ ನಾವು ಟೋಟಲ್ ಎಷ್ಟು ಮಾಡ್ತೀವಿ ಅಂದ್ರೆ 181 ಅಕ್ಷಾಂಶಗಳದಾವ್. ಇದು 0 ಡಿಗ್ರಿ ಅಕ್ಷಾಂಶ. ಇದಕ್ಕೆ ನಾವು ಸಂಭಾಜಿಕ ವೃತ್ತ ರೇಖೆ ಅಂತ ಕರಿತೀವಿ. ಇದ್ರ ಮೇಲೆ ಒಂದು ಇಂಪಾರ್ಟೆಂಟ್ 23.5 ಡಿಗ್ರಿ ಒಳಗೆ ಒಂದು ಅಕ್ಷಾಂಶ ಹೋಗ್ಯದ. ಇದಕ್ಕೆ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಕರಿತೀವಿ. ತಳಗಿಲ್ಲಿ ಮಕರ ಸಂಕ್ರಾಂತಿ ವೃತ್ತ ಹೋಗ್ಯದ. ಇದು ದಕ್ಷಿಣ ಮೇರು ವೃತ್ತ, ಇದು ಉತ್ತರ ಮೇರು ವೃತ್ತ. ಹಿಂಗ ಒಟ್ಟ 5 ಅಕ್ಷಾಂಶಗಳದಾವ್, 5 ಇಂಪಾರ್ಟೆಂಟ್ ಅಕ್ಷಾಂಶಗಳು. ಮ್ಯಾಗ್ 90, ಕೆಳಗೆ 90, ಮಧ್ಯದಲ್ಲಿ 1, ಒಟ್ಟು 181 ಅಕ್ಷಾಂಶಗಳದಾವ್. ಫಿಸಿಕಲ್ ಜಾಗ್ರಫಿಯಲ್ಲಿ ನಾನು ಅದನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 181 ಅಕ್ಷಾಂಶಗಳಲ್ಲಿ 5 ಪ್ರಮುಖ ಅಕ್ಷಾಂಶಗಳು, ಅದರಲ್ಲಿ ಒಂದು ಪ್ರಮುಖ ಅಕ್ಷಾಂಶ ಅದು ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದಕ್ಕೆ ನಾವು ಕ್ಯಾನ್ಸರ್ ಟ್ರಾಪಿಕ್ ಅಂತ ಕರೀತಾರೆ. ಇದಕ್ಕೆ ನಿಮ್ಗೆ ಕನ್ನಡ ಮೀಡಿಯಂದಲ್ಲಿ ಕ್ವಶನ್ ಟ್ರಾನ್ಸ್ಲೇಟ್ ಆಗಿರ್ತದಲ್ಲ, ಅದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಬಂದಿರೋದಿಲ್ಲ, ಕ್ಯಾನ್ಸರ್ ಟ್ರಾಪಿಕ್ ಲೈನ್ ಅಂತ ಬಂದಿರ್ತದೆ. ಅದಕ್ಕೆ ನೀವು ಯಾವಾಗಲೂ ಏನ್ ಮಾಡ್ಬೇಕಂದ್ರೆ ಪ್ರೀವಿಯಸ್ ಇಯರ್ ರೈಲ್ವೆ ಕ್ವಶನ್ಸ್ ಓದಿದ್ರೆ ನೀವು GK ಪ್ರಿಪೇರ್ ಆಗಬೇಕು. ಇದು ನೋಡೋದ್ರ ಮೂಲಕ GK ನೀವು ಜಾಗ್ರಫಿ ಎಷ್ಟು ಡೆಪ್ತ್ ಆಗಿ ನೋಡಬೇಕು, ಯಾವ ಏರಿಯಾ ಮೇಲೆ ಫೋಕಸ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದೆ. ನೋಡ್ರಿ, ಯಾವ ರಾಜ್ಯದ ಮೂಲಕ ಹಾಯ್ದು ಹೋಗುವುದಿಲ್ಲ? ರಾಜಸ್ಥಾನ್, ಮಿಜೋರಾಂ, ತ್ರಿಪುರಾ, ಮಣಿಪುರ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂತಂದ್ರೆ ನೋಡ್ರಿ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದಲ್ಲಿ 8 ರಾಜ್ಯಗಳ ಮೂಲಕ ಹಾಯ್ದು ಹೋಗ್ತದೆ. ಎಷ್ಟು ರಾಜ್ಯಗಳ ಮೂಲಕ? 8 ರಾಜ್ಯಗಳ ಮೂಲಕ ಹಾಯ್ದು ಹೋಗ್ತದೆ. ಅದು ಯಾವ್ದಂದ್ರೆ ಇಲ್ಲಿ ಗುಜರಾತ್ ಫಸ್ಟ್, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ ಆಗಿನ ಛತ್ತೀಸ್ಗಢ ಆಗಿನ ಜಾರ್ಖಂಡ್. ಎಷ್ಟದು? 1, 2, 3, ನೆಕ್ಸ್ಟ್ 4, 5, ಆಮೇಲೆ ಪಶ್ಚಿಮ ಬಂಗಾಳ 6, ಇಲ್ಲಿ ತ್ರಿಪುರಾ 1, ನೆಕ್ಸ್ಟ್ ಈ ಕಡೆ ಇಲ್ಲಿ ಮಿಜೋರಾಂ 1. ಹಿಂಗ ಒಟ್ಟ ಎಷ್ಟು ರಾಜ್ಯಗಳಲ್ಲಿ? ಇದು 8 ರಾಜ್ಯಗಳಲ್ಲಿ ಹಾಯ್ದು ಹೋಗ್ತದೆ. ಎಷ್ಟು ರಾಜ್ಯಗಳಲ್ಲಿ? 8 ರಾಜ್ಯಗಳಲ್ಲಿ. ಆದ್ರೆ ಮಣಿಪುರದಲ್ಲಿ ಹಾಯ್ದು ಹೋಗೋದಿಲ್ಲ. ಮಣಿಪುರ ಎಲ್ಲಿ ಅಂದ್ರೆ ಈ ಕಡೆ ಮ್ಯಾಲ್ ಬರ್ತದೆ ಇಲ್ಲಿ. ಸೊ ಹಂಗಾಗಿ ಮಣಿಪುರ ನಮ್ದು ಆನ್ಸರ್ ಆಗಿರ್ತದೆ. ಇವೆಲ್ಲ ರಾಜ್ಯಗಳಲ್ಲಿ ಹಾಯ್ದು ಹೋಗ್ತದೆ, ರಾಜಸ್ಥಾನ್, ಮಿಜೋರಾಂ ಮತ್ತು ತ್ರಿಪುರಾ. ನೆಕ್ಸ್ಟ್ ಇದ್ರ ಮ್ಯಾಗೆ ಕ್ವಶನ್ ಬರ್ಬೋದು, ಬೇರೆ ರಾಜ್ಯಗಳು ಕೊಡ್ಬೋದು. 8 ರಾಜ್ಯಗಳು ಯಾವ್ದು ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಗುಜರಾತ್ ಮ್ಯಾಗ ಹಾಯ್ದು ಹೋಗ್ತದೆ, ಆಮೇಲೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಇವು 8 ರಾಜ್ಯಗಳ ಮೇಲೆ ಹಾಯ್ದು ಹೋಗ್ತದೆ. ರೈಟ್ ರೀ? ಇದು ಭಾರತವನ್ನ 2 ಸಮಭಾಗಗಳಾಗಿ ವಿಂಗಡಿಸ್ತದೆ. ಇದು ಉತ್ತರ ಭಾರತ, ಇದು ತಳಗಿಂದ ಇದು ದಕ್ಷಿಣ ಭಾರತ ಅಂತ ಹೇಳಿ. ರೈಟ್ ರೀ? ಸೊ ಇಷ್ಟು ನಾವು ಈ ಅಕ್ಷಾಂಶದ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಇದು ಎಷ್ಟು ಡಿಗ್ರಿಯಲ್ಲಿದೆ ಅಂದ್ರೆ 23.5 ಡಿಗ್ರಿ. ಎಷ್ಟು ಡಿಗ್ರಿ? 23.5 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿದೆ. ಸರಿನಾ ಇದು? ಓಕೆ. ನೆಕ್ಸ್ಟ್, ಭಾರತ ಭೂಮಿಯನ್ನ 2 ಸಮಭಾಗಗಳಾಗಿ ವಿಂಗಡಿಸಲಾಗುವ ಲೈನ್ ಯಾವುದು? ನೋಡ್ರಿ, ಮತ್ತೆ ಇದೇ ಕ್ವಶನ್ ಬಂತು, ನಾ ಏನ್ ಡಿಸ್ಕಷನ್ ಮಾಡಿಲ್ಲ. RRB ಗ್ರೂಪ್ ಡಿ 2018 ಅಲ್ಲಿ ಕೇಳಿದಾರೆ. ಯಾವಾಗಲೂ ಕ್ವಶನ್ ಎಲ್ಲ ರಿಪೀಟ್ ಆಗ್ತಾವೆ. ಇಲ್ಲಿ TCS ಇಂದ ಏನ್ ಕ್ವಶನ್ ಕೇಳ್ತಾರೆ ಅನ್ನೋದು ಪ್ಯಾಟರ್ನ್ ನನಗೆ ಗೊತ್ತಿದೆ. ಸೊ ಅದೇ ಪ್ಯಾಟರ್ನ್ ಅಲ್ಲಿ ನಾನು ನಿಮಗೆ ಡೈಲಿ ಕ್ಲಾಸ್ ಅನ್ನ ಮಾಡ್ತಾ ಹೋಗ್ತೀನಿ. ಈಗ 4-5 ದಿನ ಪ್ರವಾಸದಲ್ಲಿ ಇರೋದ್ರಿಂದ ನಿಮಗೆ ಕ್ಲಾಸ್ ಮಾಡೋಕ್ಕಾಗಿಲ್ಲ. ಸೊ ಪ್ರತಿದಿನ ಸಾಯಂಕಾಲ ನಾನು ಲೈವ್ ಕ್ಲಾಸ್ ಮಾಡ್ತೀನಿ. ಟೆಲಿಗ್ರಾಮ್ದಲ್ಲಿ ಅದನ್ನ ಟೈಮ್ ಅನ್ನ ಹೇಳ್ತೀನಿ. ಸಾಯಂಕಾಲ ಇರ್ತದೆ. ಆ ಟೈಮ್ ಅನ್ನ ನೀವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಲಿಂಕ್ ಅಲ್ಲಿ ಹಾಕಿದೀವಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ರಿ. ವಾಟ್ಸಪ್ ಗ್ರೂಪ್ ಮಾಡಿದೀವಿ, ಅಲ್ಲಿ ಜಾಯ್ನ್ ಆಗ್ರಿ. ಆಮೇಲೆ ನಮ್ಮ ಸ್ಟೇಟಸ್ ನೋಡ್ರಿ, ನಾನು ನಂಬರ್ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸೊ ಸ್ಟೇಟಸ್ ನೋಡ್ತಾ ಇರ್ರಿ. ಇವತ್ತು ಲೈವ್ ಕ್ಲಾಸ್ ಎಷ್ಟು ಅನ್ನೋದು ಗೊತ್ತಾಗ್ತದೆ. ಪ್ರತಿಯೊಂದನ್ನು ನಾನು ಡಿಟೇಲ್ ಆಗಿ ನಿಮಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಭಾರತ ಭೂಮಿಯನ್ನು 2 ಸಮಭಾಗಗಳಾಗಿ ವಿಂಗಡಿಸುವಂತ ರೇಖೆ ಯಾವುದು? ಪ್ರಧಾನ ಮೆರಿಡಿಯನ್ ಅಂದ್ರೆ ಇದು
ಸಮಭಾಜಕ ವೃತ್ತರೇಖೆ ನೋಡ್ರಿ, ಕನ್ನಡದಾಗ ಹಿಂಗೆ ನಾವು ತಿಳ್ಕೊಂಡಿರ್ತೀವಿ, ಓದಿರ್ತೀವಿ ಇದನ್ನ. ಬಟ್ ಇಂಗ್ಲಿಷ್ ಒಳಗೆ ಏನ್ ಕೊಟ್ಟಿರ್ತಾರ, ಪ್ರಧಾನ ಮೆರಿಡಿಯನ್. ಇದು ನಮಗೆ ಟಫ್ ಆಗಿಬಿಡ್ತದ ನೋಡಿ. ಕ್ಯಾನ್ಸರ್ ಟ್ರಾಪಿಕ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಮಕರ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ. ಮೆರಿಡಿಯನ್ ಅಂದ್ರೆ ರೈಟ್, ಇದು ರಾಂಗ್ ಅಂದ್ರೆ ಆಗ್ತದೆ. ಸೊ ಅದಕ್ಕೆ ನಿಮ್ಮ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಎರಡು ಸಮಭಾಗಗಳು ವಿಂಗಡಿಸಿ. ಈಗ ನಮ್ಮ ಮ್ಯಾಪ್ ಒಳಗೆ ಹಿಡಿದ್ನಲ್ರಿ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ಎರಡು ಸಮಭಾಗಗಳಾಗಿ ವಿಂಗಡಿಸುವಂತ ರೇಖೆ ಯಾವ್ದಪ್ಪ ಅಂದ್ರೆ ಟ್ರಾಪಿಕ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನಾವು ಇದನ್ನ ಕರಿತೀವಿ. ರೈಟ್ರಿ, ಕರ್ನಾಟಕ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲಿದೆ ನೋಡಿ. 8 ರಾಜ್ಯಗಳ ಮೇಲೆ ಮೂಲಕ ಇದು ಹೋಗ್ತದೆ. ಇದು ಫಿಕ್ಸ್ ಕ್ವಶನ್ ಬಂದೇ ಬರುತ್ತದೆ ಯಾವ್ದಾರ ಒಂದು ಶಿಫ್ಟ್ ಒಳಗೆ. ರೈಟ್, ನಾವು ವಿತ್ ಮ್ಯಾಪ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಪ್ ಐಡಿಯಾ ನಿಮಗೆ ಇತ್ತು ಅಂದ್ರೆ ಕ್ವಶನ್ ಎಂದು ನಿಮ್ಗೆ ಏನಾಗೋದಿಲ್ಲ, ಮಿಸ್ ಆಗೋದಿಲ್ಲ. ಇದು ಓನ್ಲಿ ರೈಲ್ವೆ ಎಕ್ಸಾಮ್ ಅಷ್ಟೇ ಅಲ್ಲ, ರೈಲ್ವೆ, ಬ್ಯಾಂಕಿಂಗ್, ಬ್ಯಾಂಕಿಂಗ್ ಬರೋದಿಲ್ಲ ಇದೆಲ್ಲ. ರೈಲ್ವೆ, SSC, ಪೊಲೀಸ್, PSI, PDO, B.Ed ನೇಮಕ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಇಂಡಿಯನ್ ಜಾಗ್ರಫಿ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ ಇದು. ಅದನ್ನ ಇಂಡಿಯನ್ ಜಾಗ್ರಫಿಯನ್ನ ಮ್ಯಾಪ್ ಮೂಲಕನೇ ನಾವು ಓದಬೇಕಾಗ್ತದೆ. ನೀವೆಲ್ಲ ಹೈಸ್ಕೂಲ್ ಒಳಗೆ ಇರ್ತಕ್ಕಂಥ ಸಿಲೆಬಸ್ ಇದು. ರೈಟ್ ರೀ, ಭಾರತ ಸಂಪೂರ್ಣವಾಗಿ ಭೂಮಿಯ ಯಾವ ಭಾಗದಲ್ಲಿ ನೆಲೆಗೊಂಡಿದೆ ನೋಡ್ರಿ. ಇದು ಅಂದ್ರೂ ಬಹಳ ಟಫ್ ಕ್ವಶನ್. ಇದು ಯಾರು ಮ್ಯಾಪ್ ಮೂಲಕ ಸ್ಟಡಿ ಮಾಡಿರ್ತಾರೆ ಅವ್ರು ಮಾತ್ರ ಆನ್ಸರ್ ಮಾಡಬಹುದು. ಉತ್ತರ ಪೂರ್ವ, ಉತ್ತರ ದಕ್ಷಿಣ, ದಕ್ಷಿಣ ಪೂರ್ವ, ಪಶ್ಚಿಮ ಪೂರ್ವ. ಕಮೆಂಟ್ಸ್ ಅಲ್ಲಿ ಹಾಕ್ಬೋದಾ ನೀವು ಆನ್ಸರ್? ನಾ ಆಮೇಲೆ ನೋಡ್ತೇನೆ, ಇದು ರಿಕಾರ್ಡೆಡ್ ಕ್ಲಾಸ್ ಇದೆ. ಬಟ್ ಆದ್ರೂ ಇದನ್ನ ಯಾರು ಕಮೆಂಟ್ಸ್ ಹಾಕಿದ್ರಿ ನೋಡ್ತೀನಿ. ನೋಡ್ರಿ, ಇದಕ್ಕೆ ನೀವು ಆನ್ಸರ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಭೂಮಿಯ ಸ್ಟ್ರಕ್ಚರ್ ನಿಮಗೆ ಗೊತ್ತಿರಬೇಕು. ಭೂಮಿ ಹೆಂಗಾಗಿದೆ? ರೈಟ್, ಈ ಆಕಾರದಲ್ಲಿ ಐತಿ. ಇಲ್ಲಿ ಸಮಭಾಜಕ ವೃತ್ತ ರೇಖೆ ಅದು. ಇದನ್ನ ಉತ್ತರಾರ್ಧ ಗೋಳ ಅಂತ ಕರಿತೀವಿ, ಇದನ್ನ ದಕ್ಷಿಣಾರ್ಧ ಗೋಳ ಅಂತ ಕರಿತೀವಿ. ಅದನ್ನ ನಾವು ಹಿಂಗ ಪೂರ್ವ ಪಶ್ಚಿಮವಾಗಿ ಹೊಡೆದ್ವಿ ಅಂತಂದ್ರ ಇದನ್ನ ಪಶ್ಚಿಮಾರ್ಧ ಗೋಳ ಅಂತ ಕರಿತೀವಿ. ಇದನ್ನ ಏನ್ ಕರಿತೀವಿ ಅಂದ್ರ ಪೂರ್ವಾರ್ಧ ಗೋಳ ಅಂತ ಕರಿತೀವಿ. ರೈಟ್ ರೀ, ಹಂಗಂದ್ರೆ ಭಾರತ ಯಾವ ಭಾಗದಲ್ಲಿ ಬರ್ತದ ನೋಡ್ರಿ. ಆಪ್ಷನ್ A, B, C, D ಅಂತ ಹಾಕಿದೆ ಅಂದ್ರೆ ಭಾರತ ಬರುದು ಎಲ್ಲಪ್ಪ ಅಂದ್ರೆ ಇಲ್ಲಿ. ರೈಟ್ ರೀ, ಭಾರತ ಈ ಭಾಗದಲ್ಲಿ ಬರ್ತದೆ ಅಂದ್ರೆ ಯಾವ ಭಾಗದಲ್ಲಿ ಹಂಗಾಯ್ತು? ಉತ್ತರ ಪೂರ್ವ. ಉತ್ತರ ಪೂರ್ವ ಆಪ್ಷನ್ ಯಾವ್ದು ಇಲ್ಲಿ? ಆಪ್ಷನ್ A ರೈಟ್ ಆನ್ಸರ್ ಇದೆ. ಅಂದ್ರೆ ಭಾರತ ಭೂಗೋಳದೊಳಗ ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಹಿಂಗ್ ನೋಡಿದ್ರೆ ಸಮಭಾಜಕ ವೃತ್ತದಿಂದ ನೋಡಿದ್ರೆ ಇದು ಏನಾಗಿರ್ತದ? ಉತ್ತರಾರ್ಧ ಗೋಳದೊಳಗೆ ಇರ್ತದ. ಆಗ ರೇಖಾಂಶಿಕವಾಗಿ ನೋಡಿದ್ವಿ ಅಂದ್ರೆ ಪೂರ್ವಾರ್ಧ ಗೋಳದಲ್ಲಿ ಬರ್ತದೆ. 0 ಡಿಗ್ರಿ ರೇಖಾಂಶ ಇದು. ಈ ಕಡೆ ಬರೋದು ಪಶ್ಚಿಮಾರ್ಧ ಗೋಳ, ಇದು ಪೂರ್ವಾರ್ಧ ಗೋಳ. ಅಂದ್ರೆ ಉತ್ತರ ಪೂರ್ವ ಗೋಳಾರ್ಧದಲ್ಲಿ ಭಾರತದ ಸ್ಥಾನ ಐತಿ ಅಂತ ಅರ್ಥ. ಇದನ್ನ ಯಾರು ಜಾಗ್ರಫಿಕಲಿ ಸ್ಟಡಿ ಮಾಡಿರ್ತೀರಿ ಅವ್ರಿಗೆ ಅಷ್ಟೇ ಇದನ್ನ ಆನ್ಸರ್ ಮಾಡಕ್ ಬರ್ತದೆ. ಮ್ಯಾಗಿರುವಂತ ಎಲ್ಲ ಅಕ್ಷಾಂಶಗಳು ನಾವೇನ್ ಕರಿತೀವಿ? ಉತ್ತರ ಅಕ್ಷಾಂಶಗಳು ಅಂತ ಕರಿತೀವಿ. ಹಿಂಗೆ ಎಷ್ಟು ಅದಾವ ಅಂದ್ರೆ 90 ಅಕ್ಷಾಂಶಗಳು ಅದಾವ, ತಳಗ್ 90 ಅಕ್ಷಾಂಶಗಳು ಅದಾವ. ಅಂದ್ರೆ ಭಾರತ ದಕ್ಷಿಣ ತುದಿ ಕನ್ಯಾಕುಮಾರಿ ಅದಲ್ಲ, ಯಾವ ಅಕ್ಷಾಂಶ ಐತೆ ಅಂದ್ರೆ ಉತ್ತರ ಅಕ್ಷಾಂಶನೇ ಬರ್ತದೆ. ಭಾರತಕ್ಕೆ ತಳಗಿರ್ಬೋದು, ಬಟ್ ಜಾಗ್ರಫಿಕಲಿ ಇದು ಏನಾಗಿರುತ್ತೆ ಅಂದ್ರೆ ಉತ್ತರಾರ್ಧ ಗೋಳದಲ್ಲಿ ಬರೋದ್ರಿಂದ ಇಲ್ಲಿ ಬರುವಂತ ಎಲ್ಲ ಅಕ್ಷಾಂಶಗಳು ಏನಾಗಿರ್ತಾವ? ಉತ್ತರ ಅಕ್ಷಾಂಶಗಳು ಇರ್ತಾವ. ಇನ್ನ ಭಾರತದ ಮೇಲೆ ಈ ದಂಡಿಗೆ ಎರಡು ಕಡೆ ಬರೋ ರೇಖಾಂಶಗಳು ಏನಾಗಿರ್ತಾವ ಅಂದ್ರೆ ಪೂರ್ವ ರೇಖಾಂಶಗಳಾಗಿರ್ತಾವ. ಯಾಕಂದ್ರೆ ಪೂರ್ವಾರ್ಧ ಗೋಳದೊಳಗೆ ರೇಖಾಂಶಗಳದಾವ, ಅಲ್ಲಿ ಭಾರತದ 2 ದಂಡಿಗಳು ಬರ್ತಾವ. ಸೊ ಅದು ನಿಮ್ಗೆ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗಬೇಕಂದ್ರೆ ಜಾಗ್ರಫಿಕಲಿ ನೀವು ಸ್ಟಡಿ ಮಾಡಿರ್ಬೇಕಾಗ್ತದೆ. ರೈಟ್ ರೀ, ಓಕೆ. ಭಾರತವು ಸಮಭಾಜಕ ವೃತ್ತದ ಉತ್ತರಕ್ಕೆ ಡ್ಯಾಶ್ ಡಿಗ್ರಿಯಲ್ಲಿದೆ ನೋಡಿ. ಸಮಭಾಜಕ ವೃತ್ತ ಅಂದ್ರೆ ಏನು? ನಾ ಆಲ್ರೆಡಿ ನಿಮ್ಗೆ ಹೇಳೀನಿ. ಇದು ಏನು ಭೂಮಿ ಗೋಲಾಕಾರದಲ್ಲಿ ಐತಲ್ಲ, ಇದನ್ನ ಸಮಭಾಜಕ ವೃತ್ತ ರೇಖೆ ಅಂತ ಕರಿತೀವಿ. ಭಾರತ ಏನಾಗಿದೆ? ಸಮಭಾಜಕ ವೃತ್ತದಿಂದ ಪೂರ್ವಾರ್ಧ ಗೋಳದಲ್ಲಿ ಐತಿ ಅಂತ ನಾವು ಹೇಳಿ, ಉತ್ತರಾರ್ಧ ಗೋಳದ ಪೂರ್ವದಲ್ಲಿದೆ. ಅಂದ್ರೆ ಇದು ಇಲ್ಲಿದೆ ದಕ್ಷಿಣ ತುದಿ. ಇದು ಭಾರತ ಪ್ರಧಾನ ಭೂರಾಶಿ. ಇದು ಅದು ಎಷ್ಟು ಡಿಗ್ರಿ ಮ್ಯಾಗ? ಇದು 0 ಡಿಗ್ರಿಯಿಂದ ಈ ಕಡೆ ಮ್ಯಾಗ ಹೋಗು 1, 2, 3 ಹಿಂಗ್ ಮ್ಯಾಗ ಹಾಕೋತ ಹೋಗಿ ಇಲ್ಲಿ ಬಂದು 90ಗೆ ಎಂಡ್ ಆಗ್ತದೆ. ಹಿಂಗೆ ಈ ಕಡೆ 1, 2, 3 ಹಾಕೋತ ಬಂದು ಇಲ್ಲಿ 90ಗೆ ಎಂಡ್ ಆಗ್ತದೆ. ಅಂದ್ರೆ ಭಾರತ ಯಾವ ಒಂದು ಡಿಗ್ರಿಯಲ್ಲಿದೆ? ದಕ್ಷಿಣ ತುದಿ ಉತ್ತರಕ್ಕೆ ಎಷ್ಟಿದೆ ಅಂದ್ರೆ ಆಪ್ಷನ್ C 8 ಡಿಗ್ರಿಯಲ್ಲಿದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಈ ಭಾಗ. 8.4 ಅಂತ ಕರಿತೀವಿ ಇದಕ್ಕೆ, 4.5. ಸೊ 8.4 ಉತ್ತರ ಅಕ್ಷಾಂಶದಿಂದ ಚಾಲೂ ಆಗಿ 37.6 ಉತ್ತರ ಅಕ್ಷಾಂಶವರೆಗೆ ವಿಸ್ತರಿಸಿದ ಭಾರತ. ಹಿಂಗೆ ಟೋಟಲ್ ಎಷ್ಟದ ಅಂದ್ರೆ 2900 ಕಿಲೋಮೀಟರ್ ಅದು. ಎಷ್ಟದ್ರಿ ಭಾರತದ ಉದ್ದ? 2900 ಕಿಲೋಮೀಟರ್. ಎಲ್ಲಿಂದ? ಜಮ್ಮು ಕಾಶ್ಮೀರದ ಉತ್ತರ ತುದಿಯಿಂದ ಎಲ್ಲಿವರೆಗೆ? ಕನ್ಯಾಕುಮಾರಿವರೆಗೆ. ಒಟ್ಟು 2900 ಕಿಲೋಮೀಟರ್ದಷ್ಟು ಉದ್ದದ. ಇದು ಯಾವ ಅಕ್ಷಾಂಶದಿಂದ ಅಂದ್ರೆ 8.4 ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶವರೆಗೆ ವಿಸ್ತರಿಸಿದ.
ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಎಷ್ಟು ಅಂತರ ಇರ್ತದಪ್ಪ ಇಲ್ಲಿ ಅಂತಂದ್ರೆ 111 ಕಿಲೋಮೀಟರ್ ಇರ್ತದೆ. ಎಷ್ಟು ಇರ್ತದೆ? 111 ಕಿಲೋಮೀಟರ್. ಹಂಗೆ 8ರಿಂದ 37 ಡಿಗ್ರಿ ಅಂದ್ರೆ ಅಂದಾಜು 29 ಅಕ್ಷಾಂಶದಷ್ಟು ಆಗಲ್ಲ ಅದು ನಮ್ದು. ರೈಟ್ ರೀ? ಅಂದಾಜು 2900 ಕಿಲೋಮೀಟರ್ದಷ್ಟು ಉದ್ದದ ಉತ್ತರದಿಂದ ದಕ್ಷಿಣ ತುದಿವರೆಗೆ ಅಂತ ಹೇಳ್ಬೋದು. ರೈಟ್. ಭಾರತ ಭೂಪ್ರದೇಶದ ಅತ್ಯಂತ ದಕ್ಷಿಣ ಬಿಂದುವಾದ ಇಂದಿರಾ ಪಾಯಿಂಟ್ ಎಲ್ಲಿದೆ? ಇಂದಿರಾ ಪಾಯಿಂಟ್ ಎಲ್ಲಿದೆ ನೋಡ್ರಿ. ಅತ್ಯಂತ ದಕ್ಷಿಣ ತುದಿ ಬೇರೆ, ಪ್ರಧಾನ ಭೂರಾಶಿ. ಇಲ್ಲಿ ತನಕ ನೋಡಿದ್ದು ಪ್ರಧಾನ ಭೂರಾಶಿ. ಈಗ ಇಂದಿರಾ ಪಾಯಿಂಟ್ ಅಂದ್ರೆ ನಮಗ್ ಬರೀ ಇದು ಅಷ್ಟೇ ಇಂಡಿಯಾ ಅಲ್ಲ, ಈ ಕಡೆ ಅಂಡಮಾನ್ ನಿಕೋಬಾರ್ ದ್ವೀಪಗಳದಾವ. ಇಲ್ಲಿ ಈ ಕಡೆ ನೋಡಿದಿವಿ ಅಂತಂದ್ರೆ ಇಲ್ಲಿ ಲಕ್ಷದ್ವೀಪಗಳದಾವ. ಇದು ನಿಕೋಬಾರ್ ದ್ವೀಪ ಇದು. ರೈಟ್ ರೀ? ನೋಡ್ರಿ, ಇದಕ್ಕಿಂತ ಕೆಳಗೆ ಇದು ಇಲ್ಲಿ ತನ ದಂಡಿಗೆ ಇದು ಇಲ್ಲಿ ಬಂದದ ಅಂದ್ರೆ ಇದಕ್ಕಿಂತ ಕೆಳಗೈತೆ ಅಂದ್ರೆ ಅತ್ಯಂತ, ನೋಡ್ರಿ ಈ ವರ್ಡ್ ಬರ್ಬೇಕಿಲ್ಲಿ, ದಕ್ಷಿಣದ ಅತ್ಯಂತ ತುದಿ ಯಾವ್ದಪ್ಪ ಅಂತಂದ್ರೆ ಇಂದಿರಾ ಪಾಯಿಂಟ್. ಇದಕ್ಕೆ ಮೊದಲ ಹೆಸರು ಏನೈತಂದ್ರ ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಕರಿತಾ ಇದ್ರು. ಇದಕ್ಕೆ ಇದನ್ನು ಬರ್ಬೋದು ಕ್ವಶನ್ ನಿಮಗೆ. ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಕರಿತಾ ಇದ್ರು. ಮುಂದೆ ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಇಂದಿರಾ ಪಾಯಿಂಟ್ ಅಂತ ಹೆಸರಿಟ್ರು. ಅದು ಎಲ್ಲಿದೆ ಅಂತಂದ್ರೆ ಗ್ರೇಟ್ ನಿಕೋಬಾರ್ ದ್ವೀಪದೊಳಗದು. ಎಲ್ಲಿದೆ ಇದು? ಆಪ್ಷನ್ ಬಿ, ಗ್ರೇಟ್ ನಿಕೋಬಾರ್. ಇಲ್ಲಿ ಒಟ್ಟು ಅಂಡಮಾನ್ ನಿಕೋಬಾರ್ದೊಳಗೆ ಎಷ್ಟು ದ್ವೀಪಗಳದಾವಪ್ಪ ಅಂದ್ರೆ 204 ದ್ವೀಪಗಳದಾವ. ಎಷ್ಟು ಐಲ್ಯಾಂಡ್ ಅದಾವ್ರಿ? 204 ಐಲ್ಯಾಂಡ್ ಅದಾವು. ಇದ್ರ ರಾಜಧಾನಿ ಯಾವ್ದಪ್ಪ ಅಂದ್ರ ಪೋರ್ಟ್ ಬ್ಲೇರ್. ರಾಜಧಾನಿ ಯಾವ್ದ್ರಿ? ಲಕ್ಷದ್ವೀಪಗಳ ರಾಜಧಾನಿ ಕೇಂದ್ರಾಡಳಿತ ಪ್ರದೇಶ ಇದು ಪೋರ್ಟ್ ಬ್ಲೇರ್. ಇದು ಇಲ್ಲಿ ಕಾರ್ ನಿಕೋಬಾರ್, ಮಿಡಲ್ ನಿಕೋಬಾರ್ ಅಂಡ್ ಗ್ರೇಟ್ ನಿಕೋಬಾರ್ ಅಂತ 3 ದ್ವೀಪಗಳದಾವ. ನಿಕೋಬಾರ್ ದ್ವೀಪಗಳು, ಅಂಡಮಾನ್ ದ್ವೀಪಗಳು, ಮತ್ತೆ ಇನ್ನೊಂದಿಷ್ಟು ಸಣ್ಣ 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 ದ್ವೀಪಗಳದಾವ. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಂಧಿಸಿಡ್ಲಿಕ್ಕೆ ಬ್ರಿಟಿಷರ್ ಕಟ್ಟಿಸಿರ್ತಕ್ಕಂಥ ಜೈಲು ಯಾವ್ದಂದ್ರೆ ಸೆಲ್ಯುಲಾರ್ ಜೈಲು. ನೋಡ್ರಿ, ಇವೆಲ್ಲ GK ಕ್ವಶನ್. ಇದು ಸೆಲ್ಯುಲಾರ್ ಜೈಲ್ ಎಲ್ಲೈತಪ್ಪ ಅಂತಂದ್ರೆ ಪೋರ್ಟ್ ಬ್ಲೇರ್ ಅಲ್ಲೇ ಐತಿ. ನೀವೇನ್ ಕಾಲಾಪಾನಿ ಶಿಕ್ಷೆ ಅಂತ ಮಂಗಲ್ ಪಾಂಡೆ ಆಮೇಲೆ ವೀರ್ ಸಾವರ್ಕರ್ ಕಾಲಾಪಾನಿ ಶಿಕ್ಷೆ ಆಗಿದ್ರೆ ನೀವೇನ್ ಓದ್ತಿರಲ್ಲ, ಅದೆಲ್ಲ ಇರೋದೆಲ್ಲೈತಂದ್ರ ಇಲ್ಲೇ ಪೋರ್ಟ್ ಬ್ಲೇರ್ ಅಲ್ಲೇನೆ. ಆ ಸೆಲ್ಯುಲಾರ್ ಜೈಲನ್ನ ಬ್ರಿಟಿಷರು ಭಾರತೀಯ ಕೈದಿಗಳಿಂದ ನಿರ್ಮಾಣ ಮಾಡಿ ಅಲ್ಲಿ ಭಾರತೀಯ ಕೈದಿಗಳನ್ನ ಒಯ್ದಿಡ್ತಿದ್ರು, ಸ್ವಾತಂತ್ರ್ಯ ಹೋರಾಟಗಾರರನ್ನ. ಅಂತ ಒಂದು ಐತಿಹಾಸಿಕ ಒಂದು ಜೈಲ್, ಒಂದು ಸೆಲ್ ಯಾವ್ದಪ್ಪ ಅಂದ್ರೆ ವೀರ್ ಸಾವರ್ಕರ್ ಇಟ್ಟಿರ್ತಕ್ಕಂಥ ಜೈಲು. ಅದಕ್ಕೆ ಎಲ್ಲಿ ಬರ್ತದೆ ಅಂದ್ರೆ ಕಾರ್ ನಿಕೋಬಾರ್. ಇಲ್ಲಿ ಅತ್ಯಂತ ತಳಗದಿದು ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ಇದು ಇಂದಿರಾ ಪಾಯಿಂಟ್. ಇದು ಏನಿದು? ಇಂದಿರಾ ಪಾಯಿಂಟ್. ಇದು ಎಷ್ಟು ಅಂದ್ರೆ 6.45 ಉತ್ತರ ಅಕ್ಷಾಂಶದಲ್ಲಿ ಬರ್ತದೆ. ಇದು ಎಷ್ಟಿದು? 6.45. ಇದು ಮತ್ತೆ 2 ಡಿಗ್ರಿ ಇಲ್ಲಿಂದ ಇಲ್ಲಿಗೆ ಮತ್ತೆ ಎಷ್ಟಂದ್ರೆ 200 ಕಿಲೋಮೀಟರ್ ದೂರದ ಅಂತರ ತಳಗ. ಅದಕ್ಕಿಂತ ಕನ್ಯಾಕುಮಾರಿಗಿಂತ 200 ಕಿಲೋಮೀಟರ್ ಕೆಳಗದ ಇದು. ಸೊ ಹಂಗಾಗಿ ಅತ್ಯಂತ ದಕ್ಷಿಣ ತುದಿ ಯಾವ್ದು ಕೇಳಿದ್ರೆ ಅಂದ್ರೆ ಇಂದಿರಾ ಪಾಯಿಂಟ್ ಅಂತ ಹೇಳ್ಬೇಕು. ಪ್ರಧಾನ ಭೂರಾಶಿಯ ದಕ್ಷಿಣ ತುದಿ ಯಾವ್ದು ಅಂತ ಕೇಳಿದ್ರೆ ಅಂದ್ರೆ ಕನ್ಯಾಕುಮಾರಿ ಅಂತ ಹೇಳ್ಬೇಕು. ಮತ್ತು ಅತ್ಯಂತ ಉತ್ತರ ತುದಿ ಯಾವ್ದಪ್ಪ ಅಂತ ಕೇಳಿದ್ರೆ ಅಂದ್ರೆ ಇದು ಜಮ್ಮು ಕಾಶ್ಮೀರದಲ್ಲಿ 37.6 ಉತ್ತರ ಅಕ್ಷಾಂಶದಲ್ಲಿ ಬರ್ತಕ್ಕಂಥ ಇಂದಿರಾ ಕೋಲ್. ಇದಕ್ಕೇನು ಹೆಸರಿದೆ? ಇಂದಿರಾ ಕೋಲ್ ಇದೆ. ನೋಡ್ರಿ, ಒಂದ್ ಶಿಫ್ಟಿಗೆ ಇಂದಿರಾ ಪಾಯಿಂಟ್ ಕೇಳಿದ್ರೆ ನೆಕ್ಸ್ಟ್ ಅವತ್ತೇ ಇನ್ನೊಂದು ಶಿಫ್ಟಿಗೆ ಏನ್ ಕೇಳಿರ್ತಾರೆ ಅಂದ್ರೆ ಇಂದಿರಾ ಕೋಲೇ ಬಂದಿರ್ತದೆ ಕ್ವಶನ್. ಇಲ್ಲಿ ಯಾವ ಏರಿಯಾ ಮೇಲೆ ಕ್ವಶನ್ ಕೇಳಿರ್ತಾರಲ್ಲ ಅದೇ ಏರಿಯಾ ಮೇಲೆ ಕ್ವಶನ್ಗಳು ಶಿಫ್ಟ್ಗಳಲ್ಲಿ ಚೇಂಜ್ ಆಗ್ತಿರ್ತಾವ. ರೈಟ್ ರೀ? ಇವೆಲ್ಲ SSCಗೆ ಮತ್ತು ರೈಲ್ವೆ ಎಕ್ಸಾಮ್ ನಡೆಸ್ತಕ್ಕಂಥವ್ರು ಎಲ್ಲ ಯಾರಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ದವರು. ಅವರು ರೆಡಿ ಮಾಡಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ಗಳೇ ಇವು. ಇವೆಲ್ಲ ಪ್ರೀವಿಯಸ್ ಇಯರ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳು. ನೋಡ್ರಿ, ಭಾರತದ ದಕ್ಷಿಣ ತುದಿ ಯಾವುದು? ನೋಡ್ರಿ, ಮತ್ತೆ ಬಂತು ನೋಡ್ರಿ ಕ್ವಶನ್. ದಕ್ಷಿಣ ತುದಿ ಯಾವ್ದತ್ತಂದ್ರೆ ಇಂದಿರಾ ಪಾಯಿಂಟ್. ಏನಿದು? ಇಂದಿರಾ ಪಾಯಿಂಟ್. ಇನ್ನು ಬ್ಯಾರನ್ ದ್ವೀಪ ಏನಿದು? ಏಕೈಕ ಜ್ವಾಲಾಮುಖಿ ಸದ್ ಕಂಡು ಬರ್ತಕ್ಕಂಥ ಜ್ವಾಲಾಮುಖಿ ಯಾವ್ದಂದ್ರೆ ಅಂಡಮಾನ್ ನಿಕೋಬಾರದಲ್ಲಿ ಬರ್ತಕ್ಕಂಥ ಬ್ಯಾರನ್ ಐಲ್ಯಾಂಡ್. ಕವರತ್ತಿ ಏನಿದು? ಲಕ್ಷದ್ವೀಪಗಳ ರಾಜಧಾನಿ. ಪೋರ್ಟ್ ಬ್ಲೇರ್ ಏನಿದು? ಅಂಡಮಾನ್ ನಿಕೋಬಾರ್ ರಾಜಧಾನಿ ಯಾವ್ದಂದ್ರೆ ಪೋರ್ಟ್ ಬ್ಲೇರ್. ಲಕ್ಷದ್ವೀಪಗಳ ರಾಜಧಾನಿ ಯಾವ್ದಂದ್ರೆ ಕವರತ್ತಿ. ಏಕೈಕ ಜ್ವಾಲಾಮುಖಿ, ಈ ಪ್ರಸ್ತುತ ಜ್ವಾಲಾಮುಖಿ ಕಂಡು ಬರ್ತಕ್ಕಂಥ ಒಂದು ದ್ವೀಪ ಯಾವ್ದಪ್ಪ ಅಂದ್ರೆ ಬ್ಯಾರನ್ ಐಲ್ಯಾಂಡ್. ಇವಿಷ್ಟು ಪಾಯಿಂಟ್ಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಯಾಕಂದ್ರೆ ಇಲ್ಲಿ ಪಾಯಿಂಟ್ ಬಂದವು, ಅದ್ರ ಮೇಲೆ ಕ್ವಶನ್ ನೆಕ್ಸ್ಟ್ ಕ್ವಶನ್ದಲ್ಲಿ ಬರ್ತಾ ಹೋಗ್ತಾವ. ನೋಡ್ರಿ, ಇಲ್ಲಿ ಇಂದಿರಾ ಪಾಯಿಂಟ್ ಇದು ಯಾವ್ದು ನಾವು ಈಗ ಡಿಸ್ಕಷನ್ ಮಾಡಿವಲ್ಲ ಅದೇ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ ನೋಡ್ರಿ, ಅದೇ ಶಿಫ್ಟ್ ಒಳಗೆ. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳು ನಾನು ಬರೆದಿರ್ತಕ್ಕಂಥ ಪುಸ್ತಕವನ್ನ ಓದ್ತಾ ಇದ್ದೀರಿ. ಮೆಂಟಲ್ ಎಬಿಲಿಟಿ, ಬೌದ್ಧಿಕ ಸಾಮರ್ಥ್ಯ ಪುಸ್ತಕ. ಇದು 100% ಸಿಲೆಬಸ್ ಇರ್ತಕ್ಕಂಥ, ಪ್ರತಿಯೊಂದು ಅಧ್ಯಾಯದ ಮೇಲೆ ವಿಡಿಯೋ ಇರ್ತಕ್ಕಂಥ. ಮ್ಯಾಥ್ಸ್ ಅಂತೂ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈ ಮ್ಯಾಥ್ಸ್ ಬುಕ್ ಅನ್ನು ಓದ್ತಾ ಇದ್ದಾರೆ. ರೈಲ್ವೆ ಎಕ್ಸಾಮ್ಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಪುಸ್ತಕಗಳು. ಇದು 450 ರೂಪಾಯಿ ಇದೆ. ಎಲ್ಲ ಒಳ್ಳೆ 70 GSM ಪೇಪರ್ ಅನ್ನು ಯೂಸ್ ಮಾಡಿ ಕ್ವಾಲಿಟಿ ಕ್ವಶನ್ಸ್ಗಳನ್ನ, ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಎಲ್ಲದರ ವಿಡಿಯೋ ಅದಾವ. ವಿಡಿಯೋ QR ಕೋಡ್ ನೋಡಿ ನೀವು ಓದ್ಬೋದು. ಆಮೇಲೆ ಇಲ್ಲಿದೆ ನೋಡ್ರಿ, ಇದು ಮ್ಯಾಥ್ಸ್ ಬುಕ್. ಇದು ರೈಟ್ ರೀ? ಪ್ರತಿ ಟಾಪಿಕ್ ಮೇಲೆ QR ಕೋಡ್ ಇರುತ್ತೆ.
ಜಸ್ಟ್ QR ಕೋಡನ್ನು ಓಪನ್ ಮಾಡಿ ನೋಡ್ರಿ, ಇಲ್ಲಿ QR ಕೋಡ್ ಇದೆ. ಈ QR ಕೋಡ್ ಮೇಲೆ ನಿಮ್ಮ ಗೂಗಲ್ ಲೆನ್ಸ್ ಅನ್ನು ಓಪನ್ ಮಾಡಿ ಇಲ್ಲಿ ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದ ತಕ್ಷಣ ಏನಾಗ್ತದೆ ಅಂದ್ರೆ, ಒಂದು ನಾನು ಮಾಡಿ ತೋರಿಸ್ತೀನಿ ಬೇಕಂದ್ರೆ. ಲಿಂಕ್ ಓಪನ್ ಆಗ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಡ್ರಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ವಿಡಿಯೋ ಓಪನ್ ಆಗ್ತದೆ. ರೈಟ್ ರೀ. ಸೊ ಈ ತರ ನಮ್ಮಲ್ಲಿ ಸುಮಿತ್ ಸರ್ ಸ್ಟೂಡೆಂಟ್ ಅವರು ಈಗಾಗಲೇ ನನ್ನ ಹತ್ರನೇ ಕ್ಲಾಸ್ ಮಾಡ್ತಾ ಇದ್ರು. ಸೊ ಅವ್ರು ಮಾಡಿರ್ತಕ್ಕಂಥ ಮ್ಯಾಥ್ಸ್ ವಿಡಿಯೋಗಳನ್ನು ಸಹ ಇದರಲ್ಲಿ ನಾವು ಹಾಕಿದ್ದೀವಿ. ರೈಟ್ ರೀ. ಸೊ ಹಿಂಗೆಲ್ಲ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ ಇಷ್ಟೇ. ಇದು ಗೂಗಲ್ ಲೆನ್ಸ್ ಮೇಲೆ ಓಪನ್ ಮಾಡಿ ಕ್ಲಿಕ್ ಮಾಡಿದ್ರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ವಿಡಿಯೋ ಓಪನ್ ಆಗ್ತದೆ. ಹಿಂಗೆ ನೀವು ಸೆಲ್ಫ್ ಸ್ಟಡಿನೂ ಮಾಡ್ಬೋದು. ಯಾವುದೇ ಕೋರ್ಸನ್ನು ನೀವು ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. 100% ವಿಡಿಯೋಗಳಿದ್ದಾವೆ. ಮ್ಯಾಥ್ಸಲ್ಲಿ ಮಾತ್ರ ಕೆಲವೊಂದು ಇನ್ನೊಂದಿಷ್ಟು ಟಾಪಿಕ್ಗಳಿಗೆ ವಿಡಿಯೋವನ್ನು ನಾವು ಹಾಕಿಲ್ಲ. ನೆಕ್ಸ್ಟ್ ಬರುವಂಥ ದಿನದಲ್ಲಿ ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಇವೆರಡೇ ಬುಕ್ ಬೇಕು ಅಂದರೆ 600 ರುಪೀಸನ್ನು ನೀವು ಪೇ ಮಾಡಬೇಕು ವಿತ್ ಕೊರಿಯರ್ ಚಾರ್ಜ್ ಎಲ್ಲ ಸೇರಿ. ರೈಟ್ ರೀ. ಫ್ರೀಯಾಗಿ ನಾವು ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀವಿ ಇದನ್ನು. ಇವು 4 ಬೇಕು ಅಂದರೆ ಸ್ಟ್ಯಾಟಿಕ್ GKಗೆ ನಾವು ಏನು ಡಿಸ್ಕಷನ್ ಮಾಡ್ತೀನಿ ಇದೇ ಥರದ ಕ್ವಶನ್ಗಳು ಯಾವ ಇಯರಲ್ಲಿ ಕೇಳಿದ್ದಾರೆ ಅದರ ಇಶ್ಯೂ ಅದು ಎಲ್ಲ ಹಾಕಿದ್ದೀವಿ. ಸೈನ್ಸ್ NCERT ಸಿಲೆಬಸ್ ಮೇಲೇ ಸೈನ್ಸ್ ನೋಟ್ಸ್ ನಾವು ರೆಡಿ ಮಾಡಿದ್ದೀವಿ. ಸೊ ಆ ಸೈನ್ಸ್ ನೋಟ್ಸ್ ಜೆರಾಕ್ಸ್ ನೋಟ್ಸ್ ಇವೆರಡರ ಜೆರಾಕ್ಸ್ ಅಮೌಂಟು ಇಷ್ಟೇ ಆಗ್ತದೆ. ಇನ್ನು ಇದಕ್ಕಿಂತ ಹೆಚ್ಚಾಗ್ತದೆ. ಬಟ್ ನಾವು 2 ಪೇಜ್ ಕಂಬೈನ್ ಮಾಡಿ ಜೆರಾಕ್ಸ್ ಮಾಡಿಸಿದ್ದು. ಇವೆರಡು ಬುಕ್ಗಳು ನಾವು ಎಲ್ಲ ಟೋಟಲ್ ಅಮೌಂಟ್ 1090 ಆಗ್ತದೆ. ಜಸ್ಟ್ 800 ರುಪೀಸ್ಗೆ ನಾವು ಇದನ್ನು ಕೊರಿಯರ್ ಮಾಡ್ತಾ ಇದ್ದೀವಿ. 25% ಇಲ್ಲೇ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಯಾರಿಗೆ ಬುಕ್ ಬೇಕು ಇಲ್ಲಿ ನಂಬರ್ ಇದೆ ನೋಡ್ರಿ, 8618748199. ಈ ನಂಬರ್ಗೆ ಫೋನ್ಪೇ ಮಾಡಿರಿ. 800 ಫೋನ್ಪೇ ಮಾಡಿ ನಿಮ್ಮ ಅಡ್ರೆಸ್ಸನ್ನು ನಮಗೆ ವಾಟ್ಸಪ್ ಮಾಡಿ ಮತ್ತು ಇದರ ಸ್ಕ್ರೀನ್ಶಾಟನ್ನು ಕಳಿಸಿ. ಇಲ್ಲೆಲ್ಲ ಡೀಟೇಲ್ ಬರ್ತೀವಿ ನೋಡ್ರಿ. ಫೋನ್ಪೇ ಸ್ಕ್ರೀನ್ಶಾಟು ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಿ ಪ್ರೊಫೆಷನಲ್ ಕೊರಿಯರ್ ಮೂಲಕ ಕಳಿಸಲಾಗುವುದು. 3-4 ದಿನದಲ್ಲಿ ಪುಸ್ತಕ ನಿಮಗೆ ತಲುಪ್ತದೆ. ಕೊರಿಯರ್ ಇಲ್ಲ ಆದ ತಕ್ಷಣ ಅದರದ್ದು ಟ್ರ್ಯಾಕಿಂಗ್ ನಂಬರ್ ಕಳಿಸ್ತೀವಿ ನಿಮಗೆ ವಾಟ್ಸಪ್ಪಲ್ಲಿ. ಸೊ ನೀವು ಟ್ರ್ಯಾಕು ಮಾಡ್ಬೋದು. ರೈಟ್ ರೀ. 100% ಯೂಸ್ಫುಲ್ ಆಗ್ತಕ್ಕಂಥ ಕಂಪ್ಲೀಟ್ ಸಿಲೆಬಸ್ ಇದು. ಗ್ರೂಪ್ ಡಿ ಇದ್ದು ಮತ್ತೇನು ಓದೋದು ಬೇಕಾಗಿಲ್ಲ. ಕರೆಂಟ್ ಅಫೇರ್ಸ್ ನಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ. GK ಕ್ಲಾಸು ಮಾಡ್ತಿರ್ತೀನಿ. ಮೆಂಟಲ್ ಎಬಿಲಿಟಿ ಮ್ಯಾಥ್ಸು ಕ್ಲಾಸನ್ನು ಮಾಡ್ತಿರ್ತೀನಿ. ಸೈನ್ಸ್ MCQ ಡಿಸ್ಕಷನ್ ಮಾಡ್ತಿರ್ತೀನಿ. ಎಲ್ಲ ರೈಲ್ವೆ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿರ್ತೀನಿ. ಸೊ ನೀವು ಕಂಟಿನ್ಯೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ. ಪ್ರೀವಿಯಸ್ ಎಲ್ಲ ವಿಡಿಯೋಗಳ ಪ್ಲೇಸ್ಟೋರ್ ಇದಾವೆ. ಪ್ಲೇಸ್ಟೋರಲ್ಲಿ ಹೋಗಿ ನೀವೆಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು. ರೈಟ್ ರೀ. ಸೊ ಪ್ಲೇಲಿಸ್ಟ್ ಮಾಡಿದೀವಿ, ಪ್ಲೇಲಿಸ್ಟಲ್ಲಿ. ಓಕೆ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ. ಟೆಲಿಗ್ರಾಮ್ ಗ್ರೂಪಿಗೆ ತಾವು ಜಾಯ್ನ್ ಆಗ್ಬೋದು. ಇದರ ಲಿಂಕನ್ನು ಕೆಳಗೆ ಹಾಕಿದ್ದೀವಿ. ಡೈಲಿ ಅಪ್ಡೇಟ್ ಅದರಲ್ಲಿ ನಾವು ಮಾಡ್ತಿರ್ತೀವಿ. ಡೈಲಿ ಕರೆಂಟ್ ಅಫೇರ್ಸ್ ಹಾಕ್ತಿರ್ತೀವಿ. ಸೊ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಕ್ರಿಯೇಟಿವ್ ವಿಜಯಪುರ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ. ಇದಕ್ಕೆ ನೀವು ರೈಲ್ವೆ, ಬ್ಯಾಂಕಿಂಗ್, SSC ಪ್ರಿಪೇರ್ ಆಗೋರು ಇದಕ್ಕೆ ಜಾಯ್ನ್ ಆಗ್ಬೋದು. ರೈಟ್ ರೀ. ಲಿಂಕಲ್ಲಿ ಹಾಕಿದ್ದೀವಿ. ಯಾರಿಗೆ ಆನ್ಲೈನ್ ಕೋರ್ಸ್ ಬೇಕು, ಸ್ಟ್ಯಾಟಿಕ್ GK ಡಿಟೇಲ್ ಆಗಿ ಟಾಪಿಕ್ ವೈಸ್ ನೀವು ನೋಡಬೇಕಾಗಿತ್ತು ಅಂದರೆ ವಿಡಿಯೋಸು ಮಾಡಿದ್ದೀವಿ, PDF ಅನ್ನು ಹಾಕಿದ್ದೀವಿ. ಸೊ ನೀವು ಇದನ್ನು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಡ್ರಿ. ಇಲ್ಲಿ ಕೋರ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ ಮೇಲೆ ಯಾವ ಕೋರ್ಸ್ ಅಂತ ಇದ್ದಾವೆ ನೀವು ಬೈ ಮಾಡಿದ ತಕ್ಷಣ ನಿಮಗೆ ಒಂದು ಸಪ್ರೇಟ್ ಇನ್ನೊಂದು ಲಿಂಕ್ ಓಪನ್ ಆಗ್ತದೆ, ಮೈ ಕೋರ್ಸ್ ಅಂತೇಳಿ. ಇಲ್ಲಿ ನೀವು ಯಾವ ಕೋರ್ಸ್ ತಗೊಂಡ್ರಿ ಅನ್ನೋದು ಪೇ ಮಾಡಿರಿ, ಅದನ್ನು ಪರ್ಚೇಸ್ ಮಾಡಿರಿ ಅಂತ ಇರ್ತದೆ. ಆಮೇಲೆ ಆ ಕೋರ್ಸ್ ಮೇಲೆ ನೀವು ಎನಿ ಟೈಮ್ ನೀವು ವಿಡಿಯೋವನ್ನು ನೋಡ್ಬೋದು. ಅಲ್ಲಿರ್ತಕ್ಕಂಥ PDF ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಡಿಟೇಲ್ ಆಗಿ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೆಲ್ಲ ನಾವು ಡಿಸ್ಕಷನ್ ಮಾಡಿದ್ದೀವಿ. PDF ಹಾಕಿದ್ದೀವಿ. ಇದು ನೀವು ಪರ್ಚೇಸ್ ಮಾಡೋದ್ರಿಂದ 1 ವರ್ಷ ಇದು ವ್ಯಾಲಿಡಿಟಿ ಇರ್ತದೆ. ನಾವು ಏನೇನು ವಿಡಿಯೋ ಮತ್ತೆ ಅಪ್ಲೋಡ್ ಮಾಡ್ತಿರ್ತೀವಿ, ಲೈವ್ ಕ್ಲಾಸ್ ತಗೋತಿರ್ತೀವಿ, ಅವೆಲ್ಲದಕ್ಕೂ ನೀವು ಇದೇ ಅಮೌಂಟಲ್ಲೇ ಜಾಯ್ನ್ ಆಗ್ಬೋದು. ಈಗ ಇದಕ್ಕೆ ಏನು ಮಾಡಿದೀವಿ ಅಂದ್ರೆ ರೀಸನಿಂಗಿಗೆ 499 ಮಾಡಿದ್ದೀವಿ, ಸ್ಟ್ಯಾಟಿಕ್ GKಗೆ 599 ಮಾಡಿದ್ದೀವಿ. ಇವೆರಡು ಅಮೌಂಟನ್ನು ನೀವು ಅಲ್ಲಿ ಲಿಂಕ್ ಓಪನ್ ಆಗ್ತದೆ, ಅದನ್ನು ಪೇ ಮಾಡಿದ ತಕ್ಷಣ ನೀವು ಎನಿ ಟೈಮ್ ಎನಿವೇರ್ ಟೆಸ್ಟನ್ನು ನೀವು ಅದು ಬರಿಬೋದು. ಆಮೇಲೆ PDF ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ವಿಡಿಯೋಗಳನ್ನೆಲ್ಲ ನೋಡ್ಬೋದು. ರೈಟ್ ರೀ. ಡಿಟೇಲ್ ಆಗಿ ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡೀನಿ ಇದೇ ಥರದ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿದ್ದೀನಿ. ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣ ತುದಿಯ ನಿಕೋಬಾರ್ ದ್ವೀಪದ ತುದಿಯಲ್ಲಿದೆ. ನೋಡಿ, ನಿಕೋಬಾರ್ ದ್ವೀಪದ ಯಾವ ತುದಿಯಲ್ಲಿದೆ? ರೈಟ್. ಅಂಡಮಾನ್ ನೋಡಿ, ಇಂದಿರಾ ಪಾಯಿಂಟ್ ಭಾರತ ದಕ್ಷಿಣ ತುದಿಯ ನಿಕೋಬಾರ್ ದ್ವೀಪ, ಗ್ರೇಟ್ ನಿಕೋಬಾರ್ ಅಂತ ಕರೆದೀವಿ ನಾವು. ಗ್ರೇಟ್ ನಿಕೋಬಾರ್ ದ್ವೀಪದ ಅತ್ಯಂತ ದಕ್ಷಿಣ ತುದಿಯಲ್ಲಿದೆ. ಯಾವ ತುದಿಯಲ್ಲಿದೆ? ದಕ್ಷಿಣ ತುದಿಯಲ್ಲಿದೆ. ಆಲ್ರೆಡಿ ನೀವು ನಾ ಎಕ್ಸ್ಪ್ಲೇನ್ ಮಾಡಿದ್ರ ಮೇಲೆ ನೀವು ಆನ್ಸರ್ ಮಾಡ್ಬೋದು. ಭಾರತ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಕರಾವಳಿಯಲ್ಲಿ ನೆಲೆಗೊಂಡಿವೆ?
ನೋಡ್ರಿ ಎಷ್ಟು ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಮುದ್ರ ದಂಡೆ ಐತಿ ಅಂತ ಕೇಳ್ಯಾರ. ಎಷ್ಟು ರಾಜ್ಯಗಳಿಗಿದೆ ಇದು ನೀವು ಮ್ಯಾಪ್ ಮೂಲಕ ನೋಡಿದ್ರೆ ಗೊತ್ತಾಗೋದು. ಸೊ ಅದಕ್ಕಾಗಿ ಇಲ್ಲಿ 9 ರಾಜ್ಯಗಳು 5 ಕೇಂದ್ರಾಡಳಿತ ಪ್ರದೇಶಗಳು. ಎಷ್ಟು? 9 ರಾಜ್ಯಗಳು ಮತ್ತು 5 ಕೇಂದ್ರಾಡಳಿತ ಪ್ರದೇಶಗಳಿಗೆ ಇದು ಸಮುದ್ರ ಒಂದು ತೀರ ಪ್ರದೇಶವನ್ನ ಹೊಂದಿದೆ ಅಂತ ಹೇಳ್ಬೋದು. ಅದು ಯಾವ್ದು ಅನ್ನೋದು ಮ್ಯಾಪ್ ಮೂಲಕ ಒಂದು ನಿಮಿಷ ಮ್ಯಾಪ್ ನೋಡೋಣ. ನೋಡಿ ಇಲ್ಲಿ ಯಾವ್ದಿದೆ? ಗುಜರಾತ್ ಇದು 1, ಎರಡನೇದ್ದು ಮಹಾರಾಷ್ಟ್ರ 2, ಗೋವಾ 3, ಆಮೇಲೆ ಕರ್ನಾಟಕ 4, ಕೇರಳ 5, ತಮಿಳುನಾಡು 6, ರೈಟ್ರಿ. ನೆಕ್ಸ್ಟ್ ಆಂಧ್ರ ಪ್ರದೇಶ್ 7, ಒರಿಸ್ಸಾ 8, ಆಮೇಲೆ ಪಶ್ಚಿಮ ಬಂಗಾಳ 9. ನೋಡ್ರಿ 9 ರಾಜ್ಯಗಳು, ರೈಟ್ರಿ. ನಾವು ಆಪ್ಷನ್ ಒಳಗೆ ಏನು ಹೇಳಿದ್ವಿ? 9 ರಾಜ್ಯಗಳಾದವು. ಇನ್ನು 7 ಕೇಂದ್ರಾಡಳಿತ ಪ್ರದೇಶಗಳು, 5 ಕೇಂದ್ರಾಡಳಿತ ಪ್ರದೇಶಗಳು. 5 ಕೇಂದ್ರಾಡಳಿತ ಪ್ರದೇಶಗಳಂದ್ರೆ ಈ ಕಡೆ ದಾದ್ರಾ ಮತ್ತು ನಗರ್ ಹವೇಲಿ ಅಂತ ಬರ್ತದೆ. ಒಂದು ನಿಮಿಷ, ಇಲ್ಲಿ ದಾದ್ರಾ ಮತ್ತು ನಗರ್ ಹವೇಲಿ ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ. ಆಮೇಲೆ ಡೈಯು ಡಮನ್, ರೈಟ್ರಿ 2, ಲಕ್ಷದ್ವೀಪ 3, ಅಂಡಮಾನ್ ನಿಕೋಬಾರ್ ದ್ವೀಪಗಳು 4. ನೋಡ್ರಿ ಇಲ್ಲಿ ದಾದ್ರಾ ನಗರ್ ಹವೇಲಿ, ಡಿಯು ಡಮನ್ 2, ಲಕ್ಷದ್ವೀಪ 3, ಆಮೇಲೆ ಇಲ್ಲಿ ಪಾಂಡಿಚೇರಿ ಬರ್ತದೆ ತಮಿಳುನಾಡು ಹತ್ರ, ಪಾಂಡಿಚೇರಿ. ಆಮೇಲೆ ಇಲ್ಲಿ ಬಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಒಟ್ಟು ಎಷ್ಟು ಅಂತಂದ್ರೆ ಇವೆಲ್ಲ ಸೇರಿ 1 ಇದು 2, ನೆಕ್ಸ್ಟ್ ಇದು 3, 4, 5 ಅಂದ್ರೆ 5 ರಾಜ್ಯಗಳೊಂದಿಗೆ ಏನಂದ್ರೆ ಗಡಿ ರೇಖೆಯನ್ನ ಹೊಂದಿದೆ ಅಂತ ಅರ್ಥ. ಓಕೆ ರೀ. ಎಷ್ಟು? 9 ರಾಜ್ಯಗಳು ಮತ್ತು 5 ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಭಾರತ ಸಮುದ್ರ ಗಡಿಯನ್ನು ಹೊಂದಿದೆ. ಯಾವ ಗಡಿ ಇದು? ಸಮುದ್ರ ಗಡಿ ಅಥವಾ ಕರಾವಳಿ ಪ್ರದೇಶ, ಕರಾವಳಿ ಪ್ರದೇಶವನ್ನು ಹೊಂದಿದೆ ಅಂತ ಅರ್ಥ. ಆಲ್ರೆಡಿ ನಾ ಈಗ ಡಿಸ್ಕಷನ್ ಮಾಡಿದ ಪ್ರಕಾರ ಭಾರತದ ಅತ್ಯಂತ ಪೂರ್ವದ ರಾಜ್ಯ ಯಾವುದು? ಭಾರತ ಅತ್ಯಂತ ಪೂರ್ವದಲ್ಲಿ ಯಾವ ರಾಜ್ಯ ಐತಿ ಅಂತ ಕೇಳ್ಯಾರ. ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಿಜೋರಾಂ, ಮಣಿಪುರ. ನೋಡ್ರಿ RRB JEಯಲ್ಲಿ ಕೇಳಿದ ಕ್ವಶನ್ ಇದು 2019 ಅಲ್ಲಿ. ಇದು ಕ್ವಶನ್ 2-3 ಸಲ ರಿಪೀಟ್ ಆಗ್ಯಾವ್ರಿ. ನಾವು ಒಂದೇ ಏರ್ ಹಾಕಿನ ಗೊತ್ತಾಗ್ಲಿ ಅಂತ ಹೇಳಿ ಅಷ್ಟೇ. ನೋಡ್ರಿ ಭಾರತದ ಅತ್ಯಂತ ಪೂರ್ವದಲ್ಲಿ ಅಂದ್ರೆ ನೋಡ್ರಿ ಭಾರತ ಅತ್ಯಂತ ಪಶ್ಚಿಮದಲ್ಲಿ ಇರೋ ರಾಜ್ಯ ಯಾವ್ದಂದ್ರೆ ಗುಜರಾತ್, ಉತ್ತರದಲ್ಲಿ ಜಮ್ಮು ಕಾಶ್ಮೀರ, ದಕ್ಷಿಣದಲ್ಲಿ ತಮಿಳುನಾಡು, ರೈಟ್ರಿ. ಪೂರ್ವದಲ್ಲಿ ಯಾವ್ದೈತೆ ಅಂದ್ರೆ ಇಲ್ಲಿದೆ ನೋಡ್ರಿ. ಪೂರ್ವದಲ್ಲಿ ಯಾವ್ದಿದೆ ಇದು? ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶದ ಯಾವ ಸ್ಥಳ ಐತಿ ಅಂದ್ರೆ ನಾಮ್ಚಾ ಬರ್ವಾ ಅಂತ ಹೇಳಿ. ಯಾವುದು? ನಾಮ್ಚಾ ಬರ್ವಾ, ಅದು ಊರದು. ಈಗ ಯಾವ ರಾಜ್ಯ ಅಂತ ಕೇಳ್ಯಾರ ನಿಮ್ಗೆ, ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದತ್ತಂದ್ರೆ ಅರುಣಾಚಲ್ ಪ್ರದೇಶ್. ಅದಕ್ಕೆ ನಿಮ್ಗೆ ಮ್ಯಾಪ್ ಸ್ಟಡಿ ಪರ್ಫೆಕ್ಟ್ ಆಗಿ ಗೊತ್ತಿತ್ತು ಅಂತಂದ್ರೆ ನೀವು ಜಾಗ್ರಫಿಯನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಯಾವಾಗ ಕ್ವಶನ್ ಇದ್ರೆ ಕನ್ಫ್ಯೂಸ್ ಆಗೋದಿಲ್ಲ. ಆಂಧ್ರ ಪ್ರದೇಶದ ಕರಾವಳಿ ಗಡಿಯನ್ನು ಸಂಪರ್ಕಿಸಲಾಗಿದೆ. ಆಂಧ್ರ ಪ್ರದೇಶ ಬಾರ್ಡರ್ ಅಲ್ಲಿ ಯಾವ ಒಂದು ಸಮುದ್ರ ದಂಡೆ ಇದೆ ನೋಡಿ. ಈ ಕಡೆ ಇಲ್ಲಿ ಆಂಧ್ರ ಪ್ರದೇಶ ಇಲ್ಲಿ ಬರ್ತದೆ. ಇಲ್ಲಿ ಯಾವ್ದಿದೆ? ಈ ಕಡೆ ಇದು ಬಂಗಾಳ ಕೊಲ್ಲಿ ಇದೆ. ಯಾವ್ದಿದೆ ಇಲ್ಲಿ? ಬಂಗಾಳ ಕೊಲ್ಲಿ. ಸೊ ಅದಕ್ಕೆ ನಿಮ್ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಎ, ಬಂಗಾಳ ಕೊಲ್ಲಿ, ಪೂರ್ವದಲ್ಲಿ ಬರ್ತಕ್ಕಂಥದ್ದು. ಭೂತಾನ್, ಚೀನಾ, ಮಯನ್ಮಾರ್ ಗಡಿ ಯಾವ ರಾಜ್ಯದೊಂದಿಗೆ ಸಂಪರ್ಕ ಹೊಂದಿದೆ? ನೋಡ್ರಿ, ಭೂತಾನ್, ಚೀನಾ ಮತ್ತು ಮಯನ್ಮಾರ್ ಗಡಿಯು ಭಾರತದ ಯಾವ ರಾಜ್ಯದೊಂದಿಗೆ ಸಂಪರ್ಕ ಹೊಂದಿದೆ? ತ್ರಿಪುರಾ, ಅಸ್ಸಾಂ, ಅರುಣಾಚಲ್ ಪ್ರದೇಶ್ ಹಾಗೂ ಮಣಿಪುರ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ರೈಟ್ರಿ, ಭೂತಾನ್, ಚೀನಾ ಮತ್ತು ಮಯನ್ಮಾರ್ನೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥದ್ದು ರಾಜ್ಯ ಯಾವುದು? ಆನ್ಸರ್ ನಿಮ್ದು ಯಾವ್ದತ್ತಂದ್ರೆ ನೋಡ್ರಿ, ಇಲ್ಲಿ ಭೂತಾನ್ ಬರುತ್ತೆ. ಇಲ್ಲಿ ರೈಟ್ರಿ, ಇಲ್ಲಿ ಭೂತಾನ್ ಅದ. ಭೂತಾನದಲ್ಲಿ ಇಲ್ಲಿ ಯಾವ್ದಿದೆ ಅಂದ್ರೆ ಅರುಣಾಚಲ್ ಪ್ರದೇಶ ಅದ. ಇಲ್ಲಿ ಮ್ಯಾಗ ಇಲ್ಲಿ ಚೀನಾ ಅದ. ಈ ಕಡೆ ಪೂರ್ವದಲ್ಲಿ ಯಾವ್ದದ? ಮಯನ್ಮಾರ್ ಅದ. 3 ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಇಲ್ಲಿರುವಂತ ರಾಜ್ಯ ಯಾವ್ದತ್ತಂದ್ರೆ ಇದು ಅರುಣಾಚಲ್ ಪ್ರದೇಶ್. ಯಾವ್ದಿದು? ಅರುಣಾಚಲ್ ಪ್ರದೇಶ್. ಆನ್ಸರ್ ಸಿ ಕರೆಕ್ಟ್ ಆನ್ಸರ್. ಇವುಗಳಲ್ಲಿ ಯಾವ ನಗರವು ಭಾರತ ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ? ನೋಡ್ರಿ, ಇಷ್ಟು ಟಫ್ ಕ್ವಶನ್ ಇದು. ನಗರ ವೈಸ್ ನಾವು ಎಂದೂ ಓದಿರೋದಿಲ್ಲ, ಬಟ್ ಇಲ್ಲಿ ರೈಲ್ವೆ ಎಕ್ಸಾಮ್ದಲ್ಲಿ ಕೇಳಿದ್ದಾರೆ. ಯಾವ ರಾಜ್ಯ ಅತಿ ಉದ್ದ ಕರಾವಳಿ ಹೊಂದಿದೆ ಅಂತ ಹೇಳ್ಬೋದು, ಓಕೆ. ಬಟ್ ನಗರವನ್ನು ಹೇಳಬೇಕು ಅಂತಂದ್ರೆ ನೀವು ಬಹಳ ಡೀಪ್ ಆಗಿ ಇದನ್ನ ನೋಡ್ಕೊಂಡಿರ್ಬೇಕಾಗ್ತದೆ. ಕ್ವಶನ್ ಪ್ಯಾಟರ್ನ್ ನಿಮಗೆ ಗೊತ್ತಿರಬೇಕಾಗ್ತದೆ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಆಪ್ಷನ್ ಡಿ, ಚೆನ್ನೈ. ಚೆನ್ನೈ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ನಗರ ಅಂತ ಹೇಳ್ತೀವಿ ನಾವು. ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ನಗರ ಯಾವುದು? ಚೆನ್ನೈ ಆರ್ ಮದ್ರಾಸ್.
ಇಲ್ಲಿ ನ್ಯಾಚುರಲ್ ಬಂದರು ಇದೆ, ಚೆನ್ನೈ ಬಂದರು ಅಂತೇಳಿ, ರೈಟ್ ರೀ. ಸೊ ಭಾರತ ಪ್ರಮುಖ ಬಂದರುಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಬಂದರು ಚೆನ್ನೈನಲ್ಲಿದೆ. ಇದು ತಮಿಳುನಾಡಿನ ರಾಜಧಾನಿ, ರೈಟ್ ರೀ. ಭಾರತದಲ್ಲಿ ಬ್ರಿಟಿಷರು ಒಂದು ದಕ್ಷಿಣದಲ್ಲಿ ಒಂದು ಅದರ ಒಂದು ವಸಾಹತು ನಗರವನ್ನಾಗಿ ಅದನ್ನ ಡೆವಲಪ್ ಮಾಡಿದ್ರು, ಚೆನ್ನೈಯನ್ನ. ಇವುಗಳಲ್ಲಿ ಯಾವ ಭಾರತೀಯ ರಾಜ್ಯವು ಅರೇಬಿಯನ್ ಸಮುದ್ರದ ಗಡಿಯಾಗಿದೆ? ಅರೇಬಿಯನ್ ಸಮುದ್ರ ಅಂದ್ರೆ ಯಾವುದು? ಭಾರತ ಪಶ್ಚಿಮ ಕರಾವಳಿ ನಾವೇನ್ ಕರಿತೀವಿ ಅಂದ್ರೆ ಅರಬ್ಬಿ ಸಮುದ್ರ ಅಂತ ಕರಿತೀವಿ ಇದನ್ನು. ಅರಬ್ಬಿ ಸಮುದ್ರದಲ್ಲಿ ಬರ್ತಕ್ಕಂಥ ರಾಜ್ಯಗಳು ಯಾವುದು? ಆಂಧ್ರ ಪ್ರದೇಶ ಅಂತೂ ಬರೋದಿಲ್ಲ, ಒರಿಸ್ಸಾ ಪೂರ್ವದಲ್ಲಿ ಬರ್ತದೆ, ಪಶ್ಚಿಮ ಬಂಗಾಳ ಪೂರ್ವದಲ್ಲಿ ಬರ್ತದೆ. ಯಾವ ರಾಜ್ಯ ಇದೆ? ಗುಜರಾತ್ ಇದೆ. ಯಾವುದಿದೆ? ಗುಜರಾತ್ ರಾಜ್ಯ. ಓಕೆ, ನೋಡ್ರಿ ಇಲ್ಲಿ ಗುಜರಾತ್ ರಾಜ್ಯ ಪೂರ್ವ ಒಂದು ಅರಬ್ಬಿ ಸಮುದ್ರದಲ್ಲಿ ಇರತಕ್ಕಂಥ ರಾಜ್ಯ ಅಂತ ಹೇಳ್ಬೋದು. ವಿಸ್ತೀರ್ಣದಲ್ಲಿ ಭಾರತವು ಅತಿ ದೊಡ್ಡ ದೇಶವಾಗಿದೆ. ಜಗತ್ತಿನಲ್ಲಿ ವಿಸ್ತೀರ್ಣದೊಳಗೆ ಎಷ್ಟನೇ ದೊಡ್ಡ ದೇಶವಾಗಿದೆ ಭಾರತ? ಎಷ್ಟನೇ ದೊಡ್ಡ ದೇಶ ಆಗಿದೆ ಅಂದ್ರೆ 7ನೇ ದೊಡ್ಡ ದೇಶವಾಗಿದೆ. ನೋಡ್ರಿ, 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣದ ಭಾರತದ್ದು. ಎಷ್ಟಂದ್ರಿ? ಚದರ ಕಿಲೋಮೀಟರ್ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಭಾರತಕ್ಕಿಂತ ಎಷ್ಟು ದೊಡ್ಡ ದೇಶಗಳದಾವ ಅಂದ್ರೆ 6 ದೊಡ್ಡ ದೇಶಗಳದಾವ. ಅವು ಯಾವ ನೆನಪಿಟ್ಕೊಳ್ಳೋ ಟ್ರಿಕ್ಸ್ ಏನಂದ್ರೆ RKCABA. ಆರ್ ಅಂದ್ರೆ ಇದು ರಷ್ಯಾ, ಇದು ಕೆನಡಾ, ಇದು ಚೀನಾ, ರೈಟ್ ರೀ. ಇದು RKCABA. ಆಸ್ಟ್ರೇಲಿಯಾ, ರೈಟ್ ರೀ. ಇದು ಬ್ರೆಜಿಲ್. ನೆಕ್ಸ್ಟ್ ಇದು ರೈಟ್ ರೀ RKCABA. ರಷ್ಯಾ, ಕೆನಡಾ, ಚೀನಾ, ಸಾರಿ ಇದು ಅಮೇರಿಕಾ ರೀ. ಆಸ್ಟ್ರೇಲಿಯಾ ಅಮೇರಿಕಾ 4ನೇದ್ದು. ಇದು ಆಸ್ಟ್ರೇಲಿಯಾ. ಭಾರತದಕ್ಕಿಂತ ದೊಡ್ಡದಿರ್ತಕ್ಕಂಥ ದೇಶಗಳು ಎಷ್ಟದ ಅಂದ್ರೆ 6 ದೇಶಗಳು. ಭಾರತ ಎಷ್ಟನೇ ಸ್ಥಾನದಾಗ ಜಗತ್ತಿನೊಳಗೆ ಅಂದ್ರೆ 7ನೇ ಸ್ಥಾನ. 1ನೇದ್ದು ಯಾವುದು? R ಮೀನ್ಸ್ ರಷ್ಯಾ, K ಮೀನ್ಸ್ ಕೆನಡಾ, C ಮೀನ್ಸ್ ಚೀನಾ, A ಮೀನ್ಸ್ ಅಮೇರಿಕಾ, ನೆಕ್ಸ್ಟ್ ಬ್ರೆಜಿಲ್, ನೆಕ್ಸ್ಟ್ ಆಸ್ಟ್ರೇಲಿಯಾ, ಅದರ ನೆಕ್ಸ್ಟ್ ಏನದ ಅಂದ್ರೆ ಭಾರತ. ಭಾರತ ಎಷ್ಟನೇ ದೊಡ್ಡ ದೇಶ? 7ನೇ ದೊಡ್ಡ ದೇಶ. ವಿಸ್ತೀರ್ಣ ಎಷ್ಟದ? 32,87,263. ಪ್ರಪಂಚದ ಒಟ್ಟು ಭೂಭಾಗದೊಳಗೆ ಭಾರತ ಎಷ್ಟಂದ್ರೆ 2.4% ಭೂಭಾಗವನ್ನು ಹೊಂದಿದೆ. ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 18% ಜನಸಂಖ್ಯೆ ಭಾರತ ಜನಸಂಖ್ಯೆ ಅದು. ಅಂದ್ರೆ 18 ಮಂದಿ ಒಳಗೆ ಪ್ರಪಂಚದೊಳಗೆ ಒಬ್ರು ಭಾರತದವರು ಅದಾರ. ಕೆಳಗಿನ ಯಾವ ರಾಜ್ಯಗಳು ನೇಪಾಳದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ನೋಡಿ, ಯಾವ ರಾಜ್ಯ ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ನೋಡ್ರಿ, ನೇಪಾಳ ಎಲ್ಲಿ ಬರ್ತದೆ ಅಂದ್ರೆ ಭಾರತದ ಈ ಭಾಗದಲ್ಲಿ ಬರ್ತಕ್ಕಂಥ ರಾಜ್ಯ ಅದು ನೇಪಾಳ. ಇಲ್ಲಿ ಯಾವ ರಾಜ್ಯ ಬರ್ಬೋದಪ್ಪ? ಉತ್ತರ ಪ್ರದೇಶನೂ ಇದು ಕನೆಕ್ಟ್ ಅದ್ರಿ. ಓಕೆ, ನೆಕ್ಸ್ಟ್ ಬಿಹಾರ್ ಕನೆಕ್ಟ್ ಅದ. ನೆಕ್ಸ್ಟ್ ಉತ್ತರಾಖಂಡ ಇದನ್ನು ಇಲ್ಲಿ ಕನೆಕ್ಟ್ ಅದ. ಹಿಮಾಚಲ್ ಪ್ರದೇಶ ಇಲ್ಲಿ ಅದ ನೋಡ್ರಿ, ಬ್ಲೂ ಕಲರ್ ಕಾಣ್ತದಲ್ಲ ಇದು, ಇಲ್ಲದ ಹಿಮಾಚಲ್ ಪ್ರದೇಶ. ಅಂದ್ರೆ ಯಾವ ರಾಜ್ಯ ಉತ್ತರ ಯಾವುದು ನೇಪಾಳದೊಂದಿಗೆ ಕನೆಕ್ಟ್ ಇಲ್ಲ ಅಂತಂದ್ರೆ ಹಿಮಾಚಲ್ ಪ್ರದೇಶ ಕನೆಕ್ಟ್ ಇಲ್ಲ. ಅದಕ್ಕೆ ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಬಿ ರೈಟ್ ಆನ್ಸರ್. ಭಾರತ ಪೂರ್ವಕ್ಕೆ ನೆರೆಯ ದೇಶ. ಭಾರತ ಪೂರ್ವದಲ್ಲಿ ಯಾವ ದೇಶ ಇದೆ? ನೇಪಾಳ ಅಂತರೂ ಉತ್ತರದಲ್ಲಿ ಅದ, ಚೀನಾ ಉತ್ತರದಲ್ಲಿ ಅದ, ರೈಟ್ ರೀ. ಶ್ರೀಲಂಕಾ ದಕ್ಷಿಣದಲ್ಲಿ ಅದ, ಪೂರ್ವದಲ್ಲಿ ಬಾಂಗ್ಲಾದೇಶ. ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನಿಮ್ದು ಬಾಂಗ್ಲಾದೇಶ್. ನೋಡಿ, 2 ಸಲ ಕೇಳಿರ್ತೀನಿ. ಶಿಫ್ಟ್ 1 ಮತ್ತು ಶಿಫ್ಟ್ 3ಗೆ ಸೇಮ್ ಕ್ವಶನ್ ರಿಪೀಟ್ ಆಗ್ಯದ. ನೋಡಿ, ಇಲ್ಲಿ ಭಾರತ ನೆರೆಯ ದೇಶಗಳು ಅಂದ್ರೆ ಇದು ಬಾಂಗ್ಲಾದೇಶ, ಇಲ್ಲಿ ಮಯನ್ಮಾರ್, ಇದು ಮ್ಯಾಗ ಚೀನಾ, ಇಲ್ಲಿ ನೇಪಾಳ, ಇಲ್ಲಿ ಭೂತಾನ್, ರೈಟ್ ರೀ. ಇಲ್ಲಿ ಮ್ಯಾಗ ಇಲ್ಲಿ ಅಫ್ಘಾನಿಸ್ತಾನ್, ಇದು ಈ ಕಡೆ ಇದು ಪಾಕಿಸ್ತಾನ್, ಇಲ್ಲಿ ತಳಗಿದು ಮಾಲ್ಡೀವ್ಸ್, ಇಲ್ಲಿ ಕೆಳಗಿದು ಶ್ರೀಲಂಕಾ. ಹಿಂಗೆ 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡ್ರೆ 2 ದೇಶಗಳೊಂದಿಗೆ ಜಲಗಡಿಯನ್ನ ಭಾರತ ಹಂಚಿಕೊಂಡದ. ಹೀಗಾಗಿ ಪೂರ್ವದಲ್ಲಿ ಬರುವಂತ ದೇಶ ಯಾವ್ದಪ್ಪ ಅಂದ್ರೆ ಬಾಂಗ್ಲಾದೇಶ, ರೈಟ್ ರೀ. ಇಲ್ಲಿದೆ ನೋಡಿ, ಇದು ಬಾಂಗ್ಲಾದೇಶ್. ಓಕೆ, ನೆಕ್ಸ್ಟ್ ಬಂಗಾಳಕೊಲ್ಲಿಯು ಭಾರತದಲ್ಲಿ ಯಾವ ವಿಭಾಗದಲ್ಲಿದೆ? ಭಾರತದಲ್ಲಿ ಬಂಗಾಳಕೊಲ್ಲಿ ಯಾವ ವಿಭಾಗದಲ್ಲಿ ಕಂಡು ಬರ್ತದೆ? ಈಗಾಗಲೇ ನೋಡಿ ಏನ್ ಡಿಸ್ಕಷನ್ ಮಾಡಿರಲ್ಲ ಅವೇ ಕ್ವಶನ್ ರಿಪೀಟ್ ಆಗ್ಯಾವ ನೋಡ್ರಿ. ಇಲ್ಲಿ ಬಂಗಾಳಕೊಲ್ಲಿ ಯಾವ ವಿಭಾಗದಲ್ಲಿ ಕಾಣಿಸ್ತದೆ ನಿಮ್ಗೆ? ಇದು ಪೂರ್ವದಲ್ಲಿ ಐತಿ. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್.
ಈ ಕೆಳಗಿನ ಯಾವ ರಾಜ್ಯವು ತನ್ನ ಗಡಿಯನ್ನು ಪಾಕಿಸ್ತಾನದೊಂದಿಗೆ ಹಂಚಿಕೊಳ್ಳುವುದಿಲ್ಲ? ನೋಡ್ರಿ, ಯಾವ್ದು ರಾಜ್ಯ ಪಾಕಿಸ್ತಾನ ಬಾರ್ಡರ್ ಅಲ್ಲ? ಪಂಜಾಬ್ ಅಂದ್ರೂ ಪಾಕಿಸ್ತಾನ ಬಾರ್ಡರ್ ಅದ, ಗುಜರಾತ್ ಪಾಕಿಸ್ತಾನ ಬಾರ್ಡರ್ ಅದ, ರಾಜಸ್ಥಾನ್ ಪಾಕಿಸ್ತಾನ ಬಾರ್ಡರ್ ಅದ, ಹರಿಯಾಣ ಬಾರ್ಡರ್ ಅಲ್ಲ. ರೈಟ್ ರೀ? ಸೊ ಮ್ಯಾಪ್ ಒಳಗೆ ನಾವು ನೋಡಿದ್ರೆ ಇಲ್ಲಿ ನೋಡ್ರಿ, ಪಾಕಿಸ್ತಾನದೊಳಗೆ ಇಲ್ಲಿ ಇದು ಪಾಕಿಸ್ತಾನ, ಇದು ಈ ಕಡೆ ಮ್ಯಾಗ ಇಲ್ಲೆಲ್ಲ ಬರುವುದು. ಇದು ಇಲ್ಲಿ ಗುಜರಾತ್ ಬಾರ್ಡರ್ ಅದ, ಈ ಕಡೆ ರಾಜಸ್ಥಾನ್ ಬಾರ್ಡರ್ ಅದ, ಇಲ್ಲಿ ಪಂಜಾಬ್ ಬಾರ್ಡರ್ ಅದ, ಇಲ್ಲಿ ಜಮ್ಮು ಕಾಶ್ಮೀರ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅದ, ಹರಿಯಾಣ ಈ ಕಡೆ ಬರ್ತದೆ, ಒಳಗೆ ಬರ್ತದೆ. ಹಿಂಗಾಗಿ ಹರಿಯಾಣ ಏನಾಗೋದಿಲ್ಲ ಅಂದ್ರೆ ಪಾಕಿಸ್ತಾನದೊಂದಿಗೆ ಯಾವುದೇ ಗಡಿಯನ್ನ ಹಂಚಿಕೊಂಡಿಲ್ಲ. ರೈಟ್ ರೀ? ಓಕೆ. ಈ ಕೆಳಗಿನ ಯಾವ ರಾಜ್ಯವು ತನ್ನ ಗಡಿಯನ್ನು ಪಾಕಿಸ್ತಾನದೊಂದಿಗೆ ಹಂಚಿಕೊಳ್ಳುವುದಿಲ್ಲ? ಆಲ್ರೆಡಿ ಇದನ್ನ ನಾವು ಡಿಸ್ಕಷನ್ ಮಾಡೀವಿ. ಈಗ ಆನ್ಸರ್ ಹರಿಯಾಣ. ಓಕೆ, ನೆಕ್ಸ್ಟ್. ಈಗ ಕೆಳಗಿನ ಯಾವ ದೇಶಗಳು ಭಾರತದ ನೆರೆ ದೇಶಗಳಾಗಿವೆ? ನೋಡಿ, ಯಾವ ನೆರೆ ದೇಶವಾಗಿದೆ? ಫ್ರಾನ್ಸ್ ಅಲ್ಲ, ಇರಾಕ್ ಅಲ್ಲ, ಇರಾನ್ ಅಲ್ಲ. ಆನ್ಸರ್ ನಿಮ್ದು ಯಾವ್ದಂದ್ರೆ ನೇಪಾಳ. ನೋಡ್ರಿ, ಎಷ್ಟು ಈಸಿ ಕ್ವಶನ್ ನೋಡ್ರಿ. ಇದು 3 ಸಲ ಕೇಳ್ಯಾರ ಅದೇ ಶಿಫ್ಟ್ ಒಳಗೆ, ಬೇರೆ ಬೇರೆ ಶಿಫ್ಟ್ ಅಲ್ಲಿ ಒಂದೇ ದಿನ ರಿಪೀಟ್ ಆಗ್ತದೆ ಕ್ವಶನ್. ಇಲ್ಲಿ ಹೆಂಗಿರ್ತಾವಂದ್ರೆ, ಇಲ್ಲಿ ಯಾವುದೇ ಕ್ವಶನ್ಗಳನ್ನ ಮ್ಯಾನ್ಯಲಿ ತಯಾರು ಮಾಡೋದಿಲ್ಲ. ಇದನ್ನ ನಾವು ಮನುಷ್ಯರು ಯಾರು ಕ್ವಶನ್ ಬರೋದು ತಯಾರು ಮಾಡೋದಿಲ್ಲ. ಇದನ್ನ ಸಾಫ್ಟ್ವೇರ್ ಕ್ವಶನ್ ಪೇಪರ್ ಸೆಲೆಕ್ಟ್ ಮಾಡ್ತದೆ. ಇಂತಿಂಥ ಕ್ವಶನ್ಗಳನ್ನ ಇಷ್ಟು ಡಿಫಿಕಲ್ಟಿ ಲೆವೆಲ್ ಒಳಗೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಂದ್ರೆ ಈ ಟಾಪಿಕ್ ಮೇಲೆ ರ್ಯಾಂಡಮ್ಲಿ ತಾನೇ ಸೆಲೆಕ್ಟ್ ಮಾಡಿರ್ತದೆ ಸಾಫ್ಟ್ವೇರ್. ವಿತಿನ್ 10 ಮಿನಿಟ್ಸ್ ಒಳಗೆ ಕ್ವಶನ್ ಪೇಪರ್ ರೆಡಿ ಆಗ್ತದೆ. ಇಲ್ಲಿ ಕ್ವಶನ್ ಪೇಪರ್ ಔಟ್ ಆಗೋದು, ಕ್ವಶನ್ ಪೇಪರ್ ಲೀಕ್ ಆಗೋದು ಯಾವುದು ನಡೆಯೋದಿಲ್ಲ ಈ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಇವನ್ನ ರೈಲ್ವೆ ಬೋರ್ಡ್ ಚೇರ್ಮನ್ಗೂ ಸದೇ ಯಾರಿಗೆ ಯಾವ ಕ್ವಶನ್ ಬಂದೈತಿ ಅನ್ನೋದು ಗೊತ್ತಾಗೋದಿಲ್ಲ. ನೀವೇನು ಎಕ್ಸಾಮ್ ಬರಕ್ಕೆ ಹೋಗಿರ್ತೀರಿ, ನೀವು ನಂಬರ್ ಪಾಸ್ವರ್ಡ್ ಹಾಕಿದಾಗ ಅಷ್ಟೇ ಅದು ಕ್ವಶನ್ ಪೇಪರ್ ಓಪನ್ ಆಗ್ತದೆ. ನೀವು ಅಷ್ಟೇ ನೋಡ್ಬೋದು, ಬೇರೆ ಯಾರು ಆ ಕ್ವಶನ್ ಪೇಪರ್ ನೋಡ್ಲಿಕ್ಕೆ ಬರೋದಿಲ್ಲ ಎಕ್ಸಾಮ್ ಆಗುತ್ತಾನ. ಸೊ ಹಿಂಗಾಗಿ ಈಗ ಕ್ವಶನ್ ಪೇಪರ್ ಸ್ಕ್ಯಾಮ್ ಆಗೋದಾಗ್ಲಿ ಅಥವಾ ಕ್ವಶನ್ ಪೇಪರ್ ಔಟ್ ಆಗೋದಾಗ್ಲಿ ಇಂಥ ಯಾವ ಇದೇನಾಗೋದಿಲ್ಲ ಅಂದ್ರೆ ಅಲ್ಲಿ ನಡೆಯೋದೇ ಇಲ್ಲ. ಹಿಂಗಾಗಿ ಭಾಳ ಟ್ರಾನ್ಸ್ಪರೆನ್ಸ್ ನಡಿಲಾಕತ್ತ ರೈಲ್ವೆ, SSC, ಬ್ಯಾಂಕ್ ಎಕ್ಸಾಮು. ಅವ್ರೇನು ಶೆಡ್ಯೂಲ್ ಕೊಟ್ಟಿರ್ತಾರ ಶೆಡ್ಯೂಲ್ ಪ್ರಕಾರ ನಡೀತಾ ಇದೆ. ಅದಕ್ಕೆ ನೀವೆಲ್ಲ ಸಿಸ್ಟಮೆಟಿಕ್ ಆಗಿ ಒಂದ್ಸಲ ಪ್ರಿಪೇರ್ ಆಗ್ರಿ. ಒಂದ್ಸಲ ಎಕ್ಸಾಮ್ ಫೇಲ್ ಆಗಲಿ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಬಟ್ ಮತ್ತೆ ಪ್ರತಿ ಸಲ ಎಕ್ಸಾಮ್ ಇದ್ದೇ ಇರ್ತಾವೆ. 1 ವರ್ಷದೊಳಗೆ ಸುಮಾರು SSCಗೆ ಎಲ್ಲ ಕನ್ನಡ ಮೀಡಿಯಮ್ದೊಳಗೆ ಅದಾವೆ ಎಕ್ಸಾಮಿಗೆ. PUC ಆದ್ರೆ CGL ಬರ್ತದೆ, CHSL ಬರ್ತದೆ, CGL ಬರ್ತದೆ. ರೈಲ್ವೆದೊಳಗೆ ಸಾಕಷ್ಟು ಪೋಸ್ಟ್ ಅದಾವು. ಈಗ ಗ್ರೂಪ್ ಡಿ ಎಕ್ಸಾಮ್ಗೆ ಓನ್ಲಿ SSLC ಇದ್ರೂ ಓಕೆ. ಇಲ್ಲಿ ITI ಇರಬೇಕೆ ಅಂತ ರೂಲ್ಸ್ ಇಲ್ಲ. ಇವತ್ತು ಪೇಪರ್ನಲ್ಲಿ ಬಂದಿದೆ, ನೀವೆಲ್ಲ ನೋಡ್ಬೋದು. ಸೊ ಹಂಗಾಗಿ ಎಲ್ಲ SSLC ಓದೋರೆಲ್ಲರೂ ನೀವು ಗ್ರೂಪ್ ಡಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತದೆ. ರೈಟ್ ರೀ? ಯಾವ್ದು ನಿರ್ದೇಶವಾಗಿದೆ? ನೇಪಾಳ. ಓಕೆ, ನೆಕ್ಸ್ಟ್. ಇವುಗಳಲ್ಲಿ ಯಾವ ದೇಶಗಳು ಭಾರತ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ನೋಡ್ರಿ, ಇಲ್ಲಿ ಭೂತಾನ್ ಭಾರತ ಗಡಿ ಹಂಚಿಕೊಂಡದ, ಮಯನ್ಮಾರ್ ಹಂಚಿಕೊಂಡದ, ಚೀನಾ ಹಂಚಿಕೊಂಡದ. ನಾನೇ ಈಗ ಡಿಸ್ಕಷನ್ ಮಾಡೀನಿ, ಅಷ್ಟರ ಮೇಲೆ ನೀವು ಆನ್ಸರ್ ಹೇಳ್ಬೋದು. ಇದು ಆನ್ಸರ್ ರಾಂಗ್ ಅದ, ತಜಿಕಿಸ್ತಾನ್. ಎಲ್ಲ ಎಕ್ಸ್ಪ್ಲೇನ್ ಮಾಡೋದ ಅವಶ್ಯಕತೆ ಏನಿಲ್ಲ. ಯಾವ ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಬಾಂಗ್ಲಾ ಇಲ್ಲಿ ಅದ ನೋಡ್ರಿ, ಇಲ್ಲಿ ಬಾಂಗ್ಲಾ ಅದ. ಯಾವ ರಾಜ್ಯಗಳು ಹಂಚಿಕೊಳ್ಳೋದಿಲ್ಲ? ಜಾರ್ಖಂಡ್ ಇಲ್ಲಿ ಒಳಗೆ ಬರ್ತದೆ, ಯೆಲ್ಲೋ ಕಲರ್ ಕಾಣ್ತದಲ್ರಿ ಇದು. ಇಲ್ಲಿ ಇದು ಮ್ಯಾಗಿಂದ ಬ್ಲೂ ಬಿಹಾರ, ಅದ್ರ ತಳಗೆ ಬರೋದು ಯೆಲ್ಲೋ ಜಾರ್ಖಂಡ್. ಜಾರ್ಖಂಡ್ ಬಾಂಗ್ಲಾದೇಶಿಗೆ ಹಂಚ್ಕೊಳ್ಳೋದಿಲ್ಲ. ಇಲ್ಲಿ ಪಶ್ಚಿಮ ಬಂಗಾಳ, ಇಲ್ಲಿ ಮೇಘಾಲಯ, ನೆಕ್ಸ್ಟ್ ಇಲ್ಲಿ ತ್ರಿಪುರಾ ಅದು ಯೆಲ್ಲೋ ಕಲರ್ ಈ ಕಡೆ ಸೈಡ್. ಸೊ ಎಲ್ಲ ಇವು ಭಾರತ ಗಡಿ ಬಾಂಗ್ಲಾದೇಶದ ಗಡಿ ಹಂಚ್ಕೊಂಡ್ರೆ ಇದು ಯಾವುದು? ಜಾರ್ಖಂಡ್ ಗಡಿ ಹಂಚ್ಕೊಳ್ಳೋದಿಲ್ಲ. ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದೀಗ? ಜಾರ್ಖಂಡ್. ರೈಟ್ ಆನ್ಸರ್. ಕೆಳಗಿನ ಯಾವ ದೇಶಗಳು ಭಾರತ ನೆರೆ ರಾಷ್ಟ್ರಗಳಲ್ಲಿ ಒಂದಾಗಿದೆ? ಇರಾನ್, USA, ಬ್ರೆಜಿಲ್, ಬಾಂಗ್ಲಾದೇಶ್. ನೆರೆ ದೇಶ ಯಾವುದು? USA ಅಲ್ಲ, ಇರಾನ್ ಅಲ್ಲ, ಬ್ರೆಜಿಲ್ ಅಲ್ಲ. ಆನ್ಸರ್ ನಮ್ದು ಯಾವುದು? ಬಾಂಗ್ಲಾದೇಶ್. ಕೆಳಗಿನಲ್ಲಿ ಯಾವುದು ಪಶ್ಚಿಮ ಬಂಗಾಳದ ನೆರೆಯ ರಾಜ್ಯವಲ್ಲ? ನೋಡ್ರಿ, ಯಾವುದು ಪಶ್ಚಿಮ ಬಂಗಾಳದ ನೆರೆಯ ರಾಜ್ಯವಲ್ಲ? ಸಿಕ್ಕಿಂ, ಜಾರ್ಖಂಡ್, ಮೇಘಾಲಯ ಮತ್ತು ಒರಿಸ್ಸಾ ಅಂತ ಇದೆ ನೋಡ್ರಿ. ಯಾವುದು ಸಿಕ್ಕಿಂ ಇದ್ರದ್ದು ರಾಜ್ಯವಲ್ಲ? ರೈಟ್ ರೀ? ಆನ್ಸರ್ ನಿಮ್ದು ಯಾವ್ದು ಅಂದ್ರೆ ಆಪ್ಷನ್ ಇಲ್ಲಿ ಪಶ್ಚಿಮ ಬಂಗಾಳದ ನೆರೆಯ ರಾಜ್ಯವಲ್ಲ. ಇಲ್ಲಿ ಮ್ಯಾಪ್ ನೋಡೋಣ. ಪಶ್ಚಿಮ ಬಂಗಾಳ ಎಲ್ಲಿ ಬರ್ತದೆ ಅಂದ್ರೆ ಇಲ್ಲಿ ಬರ್ತದೆ. ಇಲ್ಲಿ ಮ್ಯಾಗ್ ಇಲ್ಲಿ ಜಾರ್ಖಂಡ್ ಪಶ್ಚಿಮ ಬಂಗಾಳ ಜೊತೆ ಕನೆಕ್ಟ್ ಅದ ರೀ. ಓಕೆ, ಇಲ್ಲಿ ಮ್ಯಾಗ್ ಸಿಕ್ಕಿಮ ಇದ್ರ ಜೊತೆ ಕನೆಕ್ಟ್ ಅದ, ತಳಗ ಇಲ್ಲಿ ಒರಿಸ್ಸಾನು ಇದ್ರ ಜೊತೆ ಕನೆಕ್ಟ್ ಅದ. ಅಂದ್ರೆ ಯಾವ್ದಲ್ಲ ಅಂದಂಗಾಯ್ತು? ಮೇಘಾಲಯ ಇದ್ರ ಜೊತೆ ಕನೆಕ್ಟ್ ಇಲ್ಲ ಅಂತ ಅರ್ಥ. ಇಲ್ಲಿ ಮೇಘಾಲಯ ಇಲ್ಲಿ ಬರ್ತದೆ. ಸೊ ಹಂಗಾಗಿ ಮೇಘಾಲಯ ಪಶ್ಚಿಮ ಬಂಗಾಳದ ನೆರೆಯ ರಾಜ್ಯವಲ್ಲ. ಕೆಳಗಿನ ಯಾವ ರಾಜ್ಯವು ಭೂತಾನ್ನೊಂದಿಗೆ ಗಡಿ ಹಂಚಿಕೊಂಡಿದೆ? ಮಣಿಪುರ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ ಮತ್ತು ಮೇಘಾಲಯ. ಭೂತಾನ್ ಎಲ್ಲಿ ಬರ್ತದೆ?
ನಿಮ್ಗೆ ಗೊತ್ತಿರ್ಬೇಕು. ಯಾವ್ದು ನೋಡ್ರಿ, ಮಣಿಪುರ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ ಮತ್ತು ಮೇಘಾಲಯ. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಯಾವ್ದಂದ್ರೆ ಮ್ಯಾಪ್ ಇಲ್ಲಿ ನೋಡೋಣ. ಓಕೆ, ಇಲ್ಲಿ ಅದು ಬರ್ತದೆ ಭೂತಾನ್. ಭೂತಾನ್ ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ಭೂತಾನ್ ರಾಜಧಾನಿ ಯಾವ್ದಾದ್ರೆ ಥಿಂಪು. ಮಣಿಪುರ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ ಅಂಡ್ ಮೇಘಾಲಯ. ರೈಟ್ ರೀ. ಭೂತಾನೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ ಅಂತ ಕೇಳ್ಯಾರ. ಯಾವ ರಾಜ್ಯವು ಭೂತಾನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ? ಮ್ಯಾಪ್ ನೋಡೋಣ. ಓಕೆ, ಇಲ್ಲಿ ನೋಡ್ರಿ, ಮೇಘಾಲಯ ಇಲ್ಲಿ ಬರ್ತದೆ, ಮಣಿಪುರ ಈ ಕಡೆ ಕೆಳಗೆ ಬರ್ತದೆ. ಇಲ್ಲಿ ಯಾವ್ದಿದೆ? ಅರುಣಾಚಲ್ ಪ್ರದೇಶ್ ಇದೆ ನೋಡ್ರಿ. ಅದಕ್ಕೆ ನಿಮ್ ರೈಟ್ ಆನ್ಸರ್ ಯಾವ್ದಂದ್ರೆ ಅರುಣಾಚಲ್ ಪ್ರದೇಶ್. ಇದು ಆಪ್ಷನ್ ಒಳಗೆ ನೋಡೋಣ. ರೈಟ್. ಮೇಘಾಲಯನೂ ಬರೋದಿಲ್ಲ, ನಾಗಾಲ್ಯಾಂಡು ಬರೋದಿಲ್ಲ, ಮಣಿಪುರನೂ ಬರೋದಿಲ್ಲ. ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಂದ್ರೆ ಅರುಣಾಚಲ್ ಪ್ರದೇಶ್ ಭೂತಾನೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತದೆ. ಮ್ಯಾಕ್ ಮೋಹನ್ ರೇಖೆಯು ಭಾರತ ಮತ್ತು ಇತರ ಯಾವ ದೇಶಗಳ ನಡುವಿನ ಗಡಿಯಾಗಿದೆ? ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆಗೆ ನಾವೇನ್ ಕರಿತೀವಿ ಅಂದ್ರೆ ಮ್ಯಾಕ್ ಮೋಹನ್ ರೇಖೆ ಅಂತ ಕರಿತೀವಿ. ಯಾವ್ದ್ರಿ? ಮ್ಯಾಕ್ ಮೋಹನ್ ರೇಖೆ. ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆ ನಾವೇನ್ ಕರಿತೀವಿ ಅಂದ್ರೆ ಮ್ಯಾಕ್ ಮೋಹನ್ ರೇಖೆ ಅಂತ ಕರಿತೀವಿ. ಮ್ಯಾಕ್ ಮೋಹನ್ ಅಂತಕ್ಕಂಥವ್ರು ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆಯನ್ನು ಗುರುತಿಸಿದ್ದಕ್ಕಾಗಿ ಅವ್ರ ಹೆಸರನ್ನ ಮ್ಯಾಕ್ ಮೋಹನ್ ರೇಖೆ ಅಂತ ಕರೀತಾರೆ. ರೈಟ್ ರೀ. ರಾಡಿಕಲ್ ರೇಖೆ ಭಾರತ ಮತ್ತು ಪಾಕಿಸ್ತಾನ ನಡುವೆ. ಡ್ಯೂರಾಂಡ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ. ರೈಟ್ ರೀ. ಸೊ ಈ ತರ ಭಾರತ ಗಡಿ ರೇಖೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಲ್ಲಿ ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆಯನ್ನ ಗುರುತಿಸಿದವ್ರು ಯಾರತ್ತಂದ್ರ ಮ್ಯಾಕ್ ಮೋಹನ್. ಸೊ ಹಿಂಗಾಗಿ ಇದಕ್ಕೆ ಮ್ಯಾಕ್ ಮೋಹನ್ ಲೈನ್ ಅಂತೇಳಿ ಇದನ್ನ ಗುರುತಿಸಲಾಗ್ತದೆ. ಇದು ಯಾವುದು? ಸಿಮ್ಲಾ ಒಪ್ಪಂದ ಪ್ರಕಾರ. ಒಂದ್ ನಿಮಿಷ. ಯಾವ ಒಪ್ಪಂದ ಪ್ರಕಾರ ಮ್ಯಾಕ್ ಮೋಹನ್ ಲೈನ್ ರೆಡಿ ಆಯ್ತು ಅಂದ್ರೆ ಬ್ರಿಟಿಷರ ಕಾಲದಲ್ಲೇನೆ ಸಿಮ್ಲಾ ಒಪ್ಪಂದ ಪ್ರಕಾರ ಏನಾಯ್ತು ಅಂದ್ರೆ ಮ್ಯಾಕ್ ಮೋಹನ್ ರೇಖೆಯನ್ನ ಗುರುತಿಸಲಾಯಿತು ಅಂತ ಹೇಳ್ಬೋದು. ಭಾರತ ಪಶ್ಚಿಮದಲ್ಲಿ ಯಾವ ಸಮುದ್ರವಿದೆ? ಬಂಗಾಳ ಕೊಲ್ಲಿ ಇದೆ. ಆಲ್ರೆಡಿ ನಾವು ಇದನ್ನ ಮ್ಯಾಪ್ ಒಳಗೆ ನಾವು ಡಿಸ್ಕಷನ್ ಮಾಡೀವಿ. ಈಗ ಪೂರ್ವದಲ್ಲಿ ಇಲ್ಲಿ ಯಾವ ಕೊಲ್ಲಿ ಇದೆ? ಬಂಗಾಳ ಕೊಲ್ಲಿ ಇದೆ. ರೈಟ್ ರೀ. ಓಕೆ, ನೆಕ್ಸ್ಟ್. ಭಾರತ ಅತ್ಯಂತ ಉತ್ತರದ ರಾಜ್ಯ ಯಾವುದು? ಭಾರತ ಅತ್ಯಂತ ಉತ್ತರ ರಾಜ್ಯ ಯಾವ್ದಂದ್ರೆ ಜಮ್ಮು ಕಾಶ್ಮೀರ್. ರೈಟ್ ರೀ. ಜಮ್ಮು ಕಾಶ್ಮೀರ್. ರೈಟ್ ರೀ. ಆತ್ಮೀಯ ವಿದ್ಯಾರ್ಥಿಗಳೇ, ಬುಕ್ಸ್ ಅನ್ನು ತಗೊಳ್ರಿ. ಆಮೇಲೆ ನಮ್ಮ ಆನ್ಲೈನ್ ವಿಡಿಯೋ ಕೋರ್ಸ್ ಅನ್ನು ತಗೊಳ್ರಿ. ನಾನು ಶೀಘ್ರದಲ್ಲೇ ಲೈವ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಮೊದಲೇ ಹೇಳಿದ್ದೆ, ಬಟ್ ಅನಿವಾರ್ಯ ಕಾರಣದಿಂದ ಆಗಿರಲಿಲ್ಲ. 2 ದಿನದಲ್ಲಿ ನಾನು ಲೈವ್ ಕ್ಲಾಸ್ ಅನ್ನ ಡೈಲಿ ಸಾಯಂಕಾಲ 7:30 8:00ವರೆಗೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸು, ಸ್ಟ್ಯಾಟಿಕ್ ಜಿಕೆ, ಕರೆಂಟ್ ಅಫೇರ್ಸು, ಮೆಂಟಲ್ ಅಬಿಲಿಟಿ, ಮ್ಯಾಥ್ಸು, ಸೈನ್ಸ್ ಅನ್ನು ಎಲ್ಲ ಸಬ್ಜೆಕ್ಟ್ ಡಿಸ್ಕಷನ್ ಮಾಡ್ತೀನಿ. ತಾವೆಲ್ಲ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ರಿ. ಈಗ ನಾನು ಹೇಳಿದ್ದು ಪಾಠ ಒಂದ್ಸಲ ಕೇಳ್ಬಿಟ್ರಿ ಅಂದ್ರೆ ಪರ್ಫೆಕ್ಟ್ ನಿಮ್ಮ ತಲೆ ಒಳಗೆ ಉಳಿತದೆ. ನೋಟ್ಸ್ ಅನ್ನ ಒಂದ್ಸಲ ಸಿಸ್ಟಮೆಟಿಕ್ ಆಗಿ ಓದ್ಬಿಡ್ರಿ. ಆಮೇಲೆ ಜಾಗ್ರಫಿ ವಿಡಿಯೋ ಎಲ್ಲ ವಿಡಿಯೋಗಳ ಡಿಟೇಲ್ ವಿಡಿಯೋ ಮಾಡಿದ್ದು ನಾನು ಪಾಠ ಮಾಡಿದ ಲಿಂಕ್ ಅನ್ನ ಹಾಕ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ಒಂದ್ಸಲ ನೀವು ನೋಡ್ಕೊಂಡ್ ಬಿಡ್ರಿ. ರೈಟ್ ರೀ. ಆದ್ರಿಂದ ನೀವು ಪರ್ಫೆಕ್ಟ್ ಆಗಿ ಮನೇಲೆ ಕುಂತೆ ನೀವು ಗ್ರೂಪ್ ಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಗ್ರೂಪ್ ಡಿ ರಿಲೇಟೆಡ್ ನ್ಯೂ ಬ್ಯಾಚ್ ನಮ್ದು ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ಜನವರಿ 20ರಿಂದ ಆಫ್ಲೈನ್ ಬ್ಯಾಚ್ ಅನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾವುದು? ಇದೇ ಜನವರಿ 20ರಿಂದ. ಪ್ರತಿದಿನ 5 ತಾಸು ಕ್ಲಾಸ್ ರೂಮ್ ಟೀಚಿಂಗ್ ಇರ್ತದೆ, 1 ತಾಸು ಆನ್ಲೈನ್ ಎಕ್ಸಾಮ್ ಇರ್ತದೆ. ನೆಕ್ಸ್ಟ್ ಒಂದು 2 to 3 ಅವರ್ಸ್ ಲೈಬ್ರರಿ ಇರ್ತದೆ ನಮ್ದೇ. ನೀವು ಲೈಬ್ರರಿಯಲ್ಲಿ ಕುಂತು ಸ್ಟಡಿ ಮಾಡ್ಬೋದು. ನಾವೆಲ್ಲ ಬುಕ್ಸ್ ಅನ್ನು ನೀವು ಅಲ್ಲಿ ರೆಫರ್ ಮಾಡ್ಬೋದು. ವೆಲ್ ಫರ್ನಿಶ್ಡ್ ಕ್ಲಾಸ್ ರೂಮ್ ಇದೆ. ಔಟ್ ಆಫ್ ಡಿಸ್ಟಿಕ್ ಇಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನು ಕೊಟ್ಟಿದ್ದೀವಿ. ನೀವು ಹಾಸ್ಟೆಲ್ ಫೆಸಿಲಿಟಿಗೂ ನೀವು ತಗೊಂಡು ಅಲ್ಲಿ ಇರ್ಬೋದು. ರೈಟ್ ರೀ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥವ್ರು ಬ್ಯಾಚ್ಗೆ ಜಾಯ್ನ್ ಆಗ್ತಕ್ಕಂಥವ್ರು ಇಲ್ಲಿ ಏನು ಕೆಳಗೆ ನಂಬರ್ ಕೊಟ್ಟು ಓಡ್ತಾ ಇದೆ ನೋಡ್ರಿ, ಆ ನಂಬರ್ ಮೇಲೆ ಕ್ಲಿಕ್ ಮಾಡ್ರಿ. ಆಮೇಲೆ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ನಮ್ಮ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಬುಕ್ಸ್ ಅನ್ನ ಮಸ್ಟ್ ಅಂಡ್ ಶುಡ್ ಯಾರು ರೈಲ್ವೆ ಎಕ್ಸಾಮ್ ಓದ್ತಾ ಇದ್ದೀರಿ ಕಂಪಲ್ಸರಿ ಈ ನನ್ನ ಮೆಂಟಲ್ ಅಬಿಲಿಟಿ ಪುಸ್ತಕಗಳನ್ನ ನೀವು ಓದ್ಲೇಬೇಕು. ಇದು ಹಳೆ ಬುಕ್ ಇದೆ, ಫಸ್ಟ್ ಸೆಕೆಂಡ್ ಎಡಿಷನ್. ಇದು ಯಾರು ಆಲ್ರೆಡಿ ತಗೊಂಡಿದ್ದೀರಿ. ಈಗ ಹೊಸದಾಗಿ ಬರೋರಿಗೆ 3rd ಎಡಿಷನ್ ಬುಕ್ ಅನ್ನ ಕೊಟ್ಟಿದ್ದೀವಿ. ಅದರಲ್ಲಿ ಏನು ಓದ್ಬೇಕು ಅಷ್ಟೇ ಇಟ್ಟಿದ್ದೀವಿ ರೈಲ್ವೆದಲ್ಲಿ, ಬೇರೆ ಏನೂ ಇಟ್ಟಿಲ್ಲ. 3rd ಎಡಿಷನ್ದಲ್ಲಿ ಯಾರು ಸೆಕೆಂಡ್ ಎಡಿಷನ್ ಫಸ್ಟ್ ಎಡಿಷನ್ ತಗೊಂಡ್ರೆ ಇದು ಓಕೆ, ಬಟ್ ಕೆಲವೊಂದು ಓದಬಾರ್ದಾದಾಗ ಅವಿಷ್ಟು ಬಿಟ್ಟು ನಾವು ಹೇಳಿರ್ತಕ್ಕಂಥದ್ದನ್ನ ಅಷ್ಟೇ ಓದಬೇಕು. ಓದಿದ್ರೆ 30ಕ್ಕೆ 30 ಮಾರ್ಕ್ಸ್ ಮೆಂಟಲಿಟಿಯಲ್ಲಿ ತೆಗಿಬಹುದು. 25ಕ್ಕೆ 25 ಮ್ಯಾಥ್ಸ್ ಅಲ್ಲಿ ನೀವು ತೆಗಿಬಹುದು.
ಬಟ್ ಇವೆರಡು ನೀವು ಮ್ಯಾಥ್ಸ್ ಸ್ವಲ್ಪ ಏನ್ರೆ ಮಾರ್ಕ್ಸ್ ಮಿಸ್ ಆಗ್ಬೋದು. ಬಟ್ ಅವ್ರು ಏನ್ ಮಾಡ್ಬೇಕಂದ್ರೆ ಜಿ ಕೆ ಜಾಸ್ತಿ ಫೋಕಸ್ ಮಾಡಬೇಕು. ಬಟ್ ಜಿ ಕೆ ಓದು ಮೆಥಡ್ ಬೇರೆ ಇದೆ. ನೀವೇನು ಸ್ಟೇಟ್ ಗೌರ್ಮೆಂಟಿಗೆ ಓದ್ತಿವಂತ ಜಿ ಕೆನೇ ಬೇರೆ, ಇಲ್ಲೆಲ್ಲ ಕರ್ನಾಟಕದ ಕೋಚಿಂಗ್ ಸೆಂಟರ್ ಹೇಳುವಂತ ಜಿ ಕೆನೇ ಬೇರೆ, ರೈಲ್ವೆ SSC ಕೇಳುವಂತ ಜಿ ಕೆನೇ ಬೇರೆ. ಅದಕ್ಕಾಗಿ ನಾ ಏನೇನು ಪ್ಯಾಟರ್ನ್ ಡಿಸ್ಕಷನ್ ಮಾಡ್ತೀನಿ, ಈ ಪ್ಯಾಟರ್ನ್ ನೀವು ಸ್ಟಡಿ ಮಾಡಿದ್ರೆ ನೀವು ರೈಲ್ವೆ SSC ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಅನ್ನ ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ರೈಟ್ ರೀ? ಓಕೆ, ಥ್ಯಾಂಕ್ ಯು.